कृष्णा प्रभु जी। हरे कृष्ण माताजी। हरे कृष्ण प्रभु जी, प्रणामಗಳು प्रभु जी, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय. ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय. ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय. ನಾರಾಯಣಂ ನಮಸ್ಕೃತ್ಯ नारायणं नमस्कृत्य ನರಂ ಚೈವ ನರೋತ್ತಮಂ नरं चैव नरोत्तमं ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ देवीं सरस्वतीं व्यासं ತतो ಜಯಮುದೀರಯೇತ್. ततो जयामुदीरयेत्. ನಷ್ಟಪ್ರಾಯೇಷು ಅಭದ್ರೇಷು नष्टप्रायेषु अभद्रेषु ನಿತ್ಯಂ ಭಾಗವತ ಸೇವಯಾ. नित्यं भागवत सेवया. ಭಗವತಿ ಉತ್ತಮ ಶ್ಲೋಕೆ भगवती उत्तम श्लोके ಭಕ್ತಿರ್ಭವತಿ ನೈಷ್ಟಿಕಿ. भक्तिर्भवति नैष्टिकी. ಶ್ರೀಮದ್ ಭಾಗವತ 4ನೇ ಸ್ಕಂದ 11ನೇ ಅಧ್ಯಾಯ ಶ್ಲೋಕ 11ರಿಂದ. ಸರ್ವಭೂತಾತ್ಮ ಭಾವೇನ सर्वभूतभावेन ಭೂತಾವಾಸಂ ಹರಿಂ ಭವಾನ್. भूतावासं हरिं भवान्. ಆರಾಧ್ಯಾಪಧುರಾರಾಧ್ಯಂ आराध्यापादुराध्याद्यं ವಿಷ್ಣೋಸ್ತತ್ಪರಮಂ ಪದಂ. विष्णुस्तत्परमं पदम्. ಸರ್ವಭೂತಾತ್ಮ ಭಾವೇನ सर्वभूतात्मभावेन ಭೂತಾವಾಸಂ ಹರಿಂ ಭವಾನ್. भूतावासं हरिं भवान्. ಆರಾಧ್ಯಾಪಧುರಾರಾಧ್ಯಂ आराध्यापादुराध्यम् ಆರಾಧ್ಯಾಪಧುರಾರಾಧ್ಯಂ आराध्यापादुराराध्यम् ವಿಷ್ಣೋಸ್ತತ್ಪರಮಂ ಪದಂ. विष्णुस्तत्परमं पदम्. ಸೊ ಶ್ಲೋಕ ಯಾರು ಓದ್ತೀರ ಓದಿ. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯ ಆಪದುರಾರಾಧ್ಯಂ ವಿಷ್ಣು ತತ್ಪರಂ ಪದಂ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. हरे कृष्ण. सर्वभूतात्मा भावेन भूतवासं हरिं भवान् आराध्यापदुराराध्यं विष्णुस्तत्परमं पदम्. हरे कृष्ण. परमपदम्. हरे कृष्ण प्रभुजी. ಹರೇ ಕೃಷ್ಣ. ಸರ್ವಭೂತಾತ್ಮ ಭಾವೇನ ಭೂತವಾಸಂ ಹರಿಂ ಭವಾನ್ ಆರಾಧ್ಯಾಪಾದುರಾರಾಧ್ಯಂ ವಿಷ್ಣು ತತ್ಪರಮಂ ಪದಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. हरे कृष्ण ಹರೇ प्रभु. ಹರೇ ಕೃಷ್ಣ ಪ್ರಭುಜಿ. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಾಪಾದುರಾರಾಧ್ಯಂ ವಿಷ್ಣು ತತ್ಪರಮಂ ಪದಂ. ಹರೇ ಕೃಷ್ಣ ಲೋಕ. ಪ್ರಭುಜಿ. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಪ್ಪ ದುರಾರಾಧ್ಯಂ ವಿಷ್ಣು ಪರಂ ಪದಂ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. हरे कृष्ण प्रभु. श्लोक 11. सर्वभूतात्म भावेन भूतावासं हरिं भवान् आराध्यापादुराराध्यं विष्णुस्तपपरं पदम्. हरे कृष्ण माता. हरे कृष्ण प्रभु. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 11.
सर्वभूतात्मभावेन भूतावासं हरिं भवान् आराध्यापदुराराध्यं विष्णोस्तत्परमं पदं. हरे कृष्ण. ಧನ್ಯವಾದಗಳು ಪ್ರಭುಜಿ. ನಮಸ್ತೆ. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿ ಭವಾನ್ ಆರಾಧ್ಯಾಪದುರಾಧ್ರಂ ವಿಷ್ಣು ಪರಂ ತತ್ ಪರಂ. ಹರೇ ಕೃಷ್ಣ. हरे कृष्ण प्रभु जी। सर्वभूतात्म भावेन भूतवासं हरिं भवान् आराध्यापादुराराध्यं विष्णु तत्परमं पदम्. हरे कृष्ण प्रभु जी। हरे कृष्ण. सर्वभूतात्म भावेन भूतावासं हरिं भवान् आराध्यापदुराराध्यं विष्णु तत्परमं पदम्. हरे कृष्ण. ಶ್ಲೋಕ 11. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿ ಭವಾನ್ ಆರಾಧ್ಯಾಪದುರಾರಾಧ್ಯಂ ವಿಷ್ಣುಸ್ತತ್ಪರಂ ಪರಪದಂ. ಹರೇ ಕೃಷ್ಣ. ಸರ್ವಭೂತ ಎಲ್ಲ ಜೀವಿಗಳಲ್ಲಿಯೂ ಸರ್ವಭೂತ ಎಲ್ಲ ಜೀವಿಗಳಲ್ಲಿಯೂ ಆತ್ಮ ಪರಮಾತ್ಮನ ಆತ್ಮ ಪರಮಾತ್ಮನ ಭಾವೇನ ಧ್ಯಾನದಿಂದ ಧ್ಯಾನದಿಂದ ಭೂತ ಎಲ್ಲ ಅಸ್ತಿತ್ವಗಳ ಆವಾಸಂ ವಾಸಸ್ಥಾನವಾದ ಹರಿಂ ಪ್ರಭುವಾದ ಹರಿಯನ್ನು ಭವಾನ್ ನೀನು ಆರಾಧ್ಯ ಪೂಜಿಸಿ ಆಪ ಪಡೆದೆ ದುರಾರಾಧ್ಯಂ ಒಲಿಸಿಕೊಳ್ಳಲು ಕಷ್ಟ ಸಾಧ್ಯವಾದ ವಿಷ್ಣೋಹೋ ವಿಷ್ಣುವಿನ ತತ್ ಆ ಪರಮಂ ಉತ್ಕೃಷ್ಟ ಪದಂ ಸ್ಥಾನವನ್ನು ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಕಿ ಜೈ. ವೈಕುಂಠವೆಂಬ ಲೋಕದಲ್ಲಿರುವ ಹರಿಯ ಆಧ್ಯಾತ್ಮ ನಿವಾಸವನ್ನು ಸೇರುವುದು ತುಂಬಾ ಕಷ್ಟ. ಆದರೆ ಎಲ್ಲ ಜೀವಿಗಳ ಪರಮ ನಿವಾಸನೆಂದು ಹರಿಯನ್ನು ಆರಾಧಿಸಿ ನೀನು ಆ ವೈಕುಂಠ ಲೋಕಕ್ಕೆ ಹೋಗಿ ಸೇರಬೇಕೆಂದು ನಿಶ್ಚಿತವಾಗಿರುವುದರಿಂದ ನೀನು ತುಂಬಾ ಅದೃಷ್ಟಶಾಲಿ. ವೈಕುಂಠವೆಂಬ ಲೋಕದಲ್ಲಿರುವ ಹರಿಯ ಆಧ್ಯಾತ್ಮ ನಿವಾಸವನ್ನು ಸೇರುವುದು ತುಂಬಾ ಕಷ್ಟ. ಆದರೆ ಎಲ್ಲ ಜೀವಿಗಳ ಪರಮ ನಿವಾಸನೆಂದು ಹರಿಯನ್ನು ಆರಾಧಿಸಿ ನೀನು ಆ ವೈಕುಂಠ ಲೋಕಕ್ಕೆ ಹೋಗಿ ಸೇರಬೇಕೆಂದು ನಿಶ್ಚಿತವಾಗಿರುವುದರಿಂದ ನೀನು ತುಂಬಾ ಅದೃಷ್ಟಶಾಲಿ. ಶಾಂತಿ ರೂಪಿಣಿ ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ಜೀವಂತವಾಗಿರುವ ಎಲ್ಲ ಭೌತಿಕ ದೇಹಗಳು ಜೀವಾತ್ಮನ ಮತ್ತು ಪರಮಾತ್ಮನ ಆಶ್ರಯವಿಲ್ಲದೆ ಅಸ್ತಿತ್ವದಲ್ಲಿಯೇ ಇರಲಾರವು. ಒಂದೊಂದು ಅಣುವಿನಲ್ಲಿಯೂ ಇರುವ ಪರಮಾತ್ಮನನ್ನು ಜೀವಾತ್ಮನು ಅವಲಂಬಿಸಿಕೊಂಡಿದ್ದಾನೆ. ಭೌತಿಕವಾಗಲಿ ಆಧ್ಯಾತ್ಮಿಕವಾಗಲಿ ಪ್ರತಿಯೊಂದು ಸಂಪೂರ್ಣವಾಗಿ ಪರಮ ಪ್ರಭುವನ್ನೇ ಆಶ್ರಯಿಸಿಕೊಂಡಿರುವುದರಿಂದ ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಭೂತಾವಾಸ ಎಂದು ಉಲ್ಲೇಖಿಸಲಾಗಿದೆ. ಹೋರಾಟವನ್ನು ನಿಲ್ಲಿಸಬೇಕೆಂದು ಮನು ಹೇಳಿದಾಗ ಕ್ಷತ್ರಿಯನಾದ ಧ್ರುವ ಮಹಾರಾಜನು ತನ್ನ ಅಜ್ಜನೇ ಆದ ಮನುವನೊಡನೆ ವಾದ ಮಾಡಬಹುದಾಗಿತ್ತು. ತಾನು ಕ್ಷತ್ರಿಯನಾದ್ದರಿಂದ ಶತ್ರುವಿನೊಡನೆ ಹೋರಾಡುವುದು ನನ್ನ ಧರ್ಮ ಎಂದು ಧ್ರುವನು ವಾದಿಸುವುದು ಸಾಧ್ಯವಿತ್ತು. ಆದರೆ ಪ್ರತಿಯೊಂದು ಜೀವಿಯು ಪರಮಪ್ರಭುವಿನ ವಾಸಸ್ಥಾನ. ಆದುದರಿಂದ ಅದನ್ನು ಒಂದು ಭಗವಂತನ ದೇವಾಲಯವೆಂದು ಪರಿಗಣಿಸಬೇಕು. ಈ ಕಾರಣದಿಂದ ಯಾವುದೇ ಜೀವಿಯನ್ನು ಅನಾವಶ್ಯಕವಾಗಿ ಕೊಲ್ಲುವುದಕ್ಕೆ ಅನುಮತಿ ಇಲ್ಲ ಎಂದು ಧ್ರುವನಿಗೆ ತಿಳಿಸಿಕೊಟ್ಟಿದ್ದಾರೆ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸತ್ವಂ ಹರೇರ್ ಅನುದ್ಯಾತ ಸತ್ವಂ ಹರೇರ್ ಅನುದ್ಯಾಥ ತತ್ ಪುಂಸಾಂ ಅಪಿ ಸಮ್ಮತಃ ಸತ್ವಂ ಚಾಪಿ ಸಮಾಪಿ ಸಮ್ಮತ ಕಥಂ ತ್ವ ಅವಧ್ಯಂ ಕೃತವಾನ್ ಕಥಂ ತವಾದ್ಯಂ ಕೃತವಾನ್ ಅನುಶಿಕ್ಷನ್ ಸತಾಂ ವ್ರತಂ ಅನುಶಿಕ್ಷಾನ್ ಸತಾಂ ವೃತಂ ಸಹ ಆ ವ್ಯಕ್ತಿಯಾದ ಆ ವ್ಯಕ್ತಿಯಾದ ತ್ವಂ ನೀನು ತ್ವಂ ನೀನು ಹರೇಹೇ ಪರಮಪ್ರಭುವಿನಿಂದ ಹರೇಹೇ ಪರಮಪ್ರಭುವಿನಿಂದ ಅನುಧ್ಯಾತಃ ಯಾವಾಗಲೂ ಸ್ಮರಿಸಲ್ಪಟ್ಟವನಾಗಿ ಅನುಧ್ಯಾತ ಯಾವಾಗಲೂ ಸ್ಮರಿಸಲ್ಪಟ್ಟವನಾಗಿ ತತ್ ಅವನ ಪುಂಸಾಂ ಭಕ್ತರಿಂದ ಪುಂಸಾಂ ಭಕ್ತರಿಂದ ಅಪಿ ಕೂಡ ಅಪಿ ಕೂಡ ಸಮ್ಮತಃ ಗೌರವಿಸಲ್ಪಟ್ಟು ಸಮ್ಮತಃ ಗೌರವಿಸಲ್ಪಟ್ಟು ಕಥಂ ಹೇಗೆ ಕಥಂ ಹೇಗೆ ತು ಆಗ ತು ಆಗ ಅವಧ್ಯಂ ಹೀನವಾದ ಕೆಲಸವನ್ನು ಹೀನವಾದ ಕೆಲಸವನ್ನು ಕೃತವಾನ್ ಕೈಗೊಂಡಿದ್ದೀಯೇ ಕೈಗೊಂಡಿದ್ದೀಯೇ ಅನುಶಿಕ್ಷನ್ ಮಾದರಿಯಾಗಿ ಮಾಡಿ ಮಾದರಿಯಾಗಿ ಮಾಡಿ ತಥಾಂ ಸಜ್ಜನರ ಸಜ್ಜನರ ವ್ರತವನ್ನು ವ್ರತವನ್ನು ನೀನು ಭಗವಂತನ ಶುದ್ಧ ಭಕ್ತನಾದ್ದರಿಂದ ಭಗವಂತನು ಯಾವಾಗಲೂ ನಿನ್ನ ಬಗೆಗೆ ಆಲೋಚಿಸುತ್ತಿರುತ್ತಾನೆ. ಅವನ ಎಲ್ಲ ಅಂತರಂಗ ಭಕ್ತರು ನಿನ್ನನ್ನು ಮಾನ್ಯ ಮಾಡುತ್ತಾರೆ. ನಿನ್ನ ಜೀವನದ ಉದ್ದೇಶ ಅನುಕರಣೀಯ ನಡತೆ. ನೀನಿಂತಹ ಗರ್ಹಣೀಯ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದರಿಂದ ನಾನು ಚಕಿತನಾಗಿದ್ದೇನೆ. ನೀನು ಭಗವಂತನ ಶುದ್ಧ ಭಕ್ತನಾದ್ದರಿಂದ ಭಗವಂತನ ಯಾವಾಗಲೂ ನಿನ್ನ ಬಗೆಗೆ ಆಲೋಚಿಸುತ್ತಿರುತ್ತಾನೆ. ಅವನ ಎಲ್ಲ ಅಂತರಂಗ ಭಕ್ತರು ನಿನ್ನನ್ನು ಮಾನ್ಯ ಮಾಡುತ್ತಾರೆ. ನಿನ್ನ ಜೀವನದ ಉದ್ದೇಶ ಅನುಕರಣೀಯ ನಡತೆ. ನೀನಿಂತಹ ಗರ್ಹಣೀಯ ಕಾರ್ಯವನ್ನು ಕೈಗೆತ್ತಿಕೊಂಡುವುದರಿಂದ ನಾನು ಚಕಿತನಾಗಿದ್ದೇನೆ. ಚಕಿತನಾಗಿದ್ದೇನೆ. ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಭಾವಾರ್ಥ ಪ್ರಭುಪಾದ ಬರ್ದಂಗೆ ಪ್ರಭುಪಾದವರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಶುದ್ಧ ಭಕ್ತನಾಗಿದ್ದು ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇರುತ್ತಿದ್ದರು. ಅವನಿಗೆ ಅಭ್ಯಾಸವಾಗಿತ್ತು. ಇದಕ್ಕೆ ಪ್ರತಿಯಾಗಿ ದಿನದ 24 ಗಂಟೆಯೂ ಭಗವಂತನನ್ನು ಕುರಿತೇ ಚಿಂತನೆ ಮಾಡುವ ಶುದ್ಧ ಭಕ್ತರನ್ನು ಭಗವಂತನು ಯಾವಾಗಲೂ ಚಿಂತಿಸುತ್ತಿರುತ್ತಾನೆ. ಶುದ್ಧ ಭಕ್ತನು ಹೇಗೆ ಭಗವಂತನಿಗಿಂತ ಬೇರೆಯಾದ ಯಾವುದಾದನ್ನು ತಿಳಿಯನು, ಹಾಗೆ ಭಗವಂತನು ತನ್ನ ಶುದ್ಧ ಭಕ್ತರಲ್ಲದೆ ಬೇರೆ ಏನನ್ನು ತಿಳಿಯುವುದಿಲ್ಲ. ಈ ವಿಚಾರವನ್ನು ಸ್ವಯಂಭೂ ಮನು ಧ್ರುವ ಮಹಾರಾಜನಿಗೆ ತೋರಿಸಿಕೊಟ್ಟನು. ನೀನು ಕೇವಲ ಶುದ್ಧ ಭಕ್ತನಷ್ಟೇ ಅಲ್ಲ, ಜೊತೆಗೆ ಭಗವಂತನ ಎಲ್ಲ ಶುದ್ಧ ಭಕ್ತರಿಗೂ ಪರಿಜ್ಞಾನವಾದವನು. ಬೇರೆಯವರು ನಿನ್ನಿಂದ ಕಲಿಯಬಹುದಾದ ಅನುಕರಣೆಯ ರೀತಿಯಲ್ಲಿ ನೀನು ಯಾವಾಗಲೂ ವರ್ತಿಸಬೇಕು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಅಷ್ಟೊಂದು ಜನ ನಿರಪರಾಧಿ ಯಕ್ಷರನ್ನು ಕೊಂದಿರುವುದು ಆಶ್ಚರ್ಯವೇ ಕಾರಣವಾಗಿದೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಬೇಡ. ತಿತಿಕ್ಷಯ ಕರುಣಯ ತಿತಿಕ್ಷಯ ಕರುಣಯ ಮೈತ್ರ್ಯಾ ಚ ಕಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ತಿತಿಕ್ಷಯ ಕರುಣಯ
ಮೈತ್ರ್ಯಾ ಚಾಖಿಲ ಜಂತುಷು ಮೈತ್ರಾಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಭಗವಾನ್ ಸಂಪ್ರಸೀದತಿ. ಶ್ಲೋಕ ಯಾರು ಓದಿ. ತಿತಿಕ್ಷಯ ಕರುಣಯಾ ಮೈತ್ರ್ಯಾ ಚಾಖಿಲ ಕರುಣಯ ಓದಿ ಮಾತಾಜಿ. ರತ್ನ ಮಾತಾಜಿ, ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಕೇಳಿಸ್ತಾ ಇಲ್ಲ ಮಾತಾಜಿ, ನೀವು ಓದಿದ್ದೇನು? ಕೇಳುದಿಲ್ಲ ಮಾತಾಜಿ, ಕಟ್ ಕಟ್ ಆಗಿ ಕೇಳ್ತಾ ಉಂಟು. ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಮ್ಮದು. ಹರೇ ಕೃಷ್ಣ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಿತಿಕ್ಷಯ ಕರುಣಾ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ತಿತಿಕ್ಷಯ ಕರುಣಯ ಮೈತ್ರಾ ಚ ಅಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ತಿತಿಕ್ಷಯ ಕರುಣಯ ಮೃತ್ಯ ಅಖಿಲ ಮೃತ್ಯ ಚ ಅಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದಿತಿ. ಹರೇ ಕೃಷ್ಣ ಮಾತಾಜಿ. ತಿತಿಕ್ಷಯ ಕರುಣ್ಯ ಮೈತ್ರ್ಯ ಚಾಖಿಲಂ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 13. ತಿತಿಕ್ಷಯ ಕರುಣಯ ಮೈತ್ರೇಯ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚ ಅಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ತಿತಿಕ್ಷಯ ಕರುಣಾಯ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 13. ತಿತಿಕ್ಷಯ ಕರುಣಯ ಮೈತ್ರ್ಯ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತಿತಿಕ್ಷಯ ಸಹನೆಯಿಂದ. ತಿತಿಕ್ಷಯ ಸಹನೆಯಿಂದ. ಕರುಣಯ ಕರುಣೆಯಿಂದ. ಕರುಣಯ ಕರುಣೆಯಿಂದ. ಮೈತ್ರ್ಯ ಸ್ನೇಹದಿಂದ. ಮೈತ್ರಿಯ ಚ ಕೂಡ. ಕೂಡ. ಅಖಿಲ ವಿಶ್ವದ. ಅಖಿಲ ವಿಶ್ವದ. ಜಂತುಷು ಜೀವಿಗಳಲ್ಲಿ. ಜಂತುಷು ಜೀವಿಗಳಲ್ಲಿ. ಸಮತ್ವೇನ ಸಮಾನತೆಯಿಂದ. ಸಮತ್ವೇನ ಸಮಾನತೆಯಿಂದ. ಚ ಕೂಡ. ಚ ಕೂಡ. ಸರ್ವ ಆತ್ಮ ಪರಮಾತ್ಮನಾದ. ಭಗವಾನ್ ದೇವೋತ್ತಮ ಪುರುಷನು. ಸಂಪ್ರಸೀದತಿ ಅತ್ಯಂತ ತೃಪ್ತನಾಗುತ್ತಾನೆ. ಸಹನೆ, ಕರುಣೆ, ಮೈತ್ರಿ ಮತ್ತು ಸಮತ್ವ ಭಾವನೆಯಿಂದ ಭಕ್ತನು ಇತರ ಜನರನ್ನು ಅಭಿನಂದಿಸಿದಾಗ ಭಗವಂತನು ಆ ಭಕ್ತನ ಬಗ್ಗೆ ತುಂಬಾ ಸಂತುಷ್ಟನಾಗುತ್ತಾನೆ. ಸಹನೆ, ಕರುಣೆ, ಮೈತ್ರಿ ಮತ್ತು ಸಮತ್ವ ಭಾವನೆಯಿಂದ ಭಕ್ತನು ಇತರ ಜನರನ್ನು ಅಭಿವಂದಿಸಿದಾಗ ಭಗವಂತನು ಆ ಭಕ್ತನ ಬಗೆಗೆ
ಭಗವಂತನು ಆ ಭಕ್ತನ ಬಗ್ಗೆ ತುಂಬಾ ಸಂತುಷ್ಟನಾಗುತ್ತಾನೆ. ತುಂಬಾ ಸಂತುಷ್ಟನಾಗುತ್ತಾನೆ. ಚಂದ್ರಕಾಂತ್ ಪಟ್ಕರ್ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಭಕ್ತಿಯ ಪರಿಪೂರ್ಣತೆಯ ಎರಡನೆಯ ಸ್ತರದಲ್ಲಿರುವ ಮುಂದುವರಿದ ಭಕ್ತನಿಗೆ ಈ ಪದ್ಯಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದು ಕರ್ತವ್ಯವಾಗಿದೆ. ಭಕ್ತಿಯ ಜೀವನದಲ್ಲಿ 3 ಸ್ತರಗಳಿವೆ. ಅತ್ಯಂತ ಕೆಳಗಿನ ಸ್ತರದಲ್ಲಿ ಭಕ್ತನು ದೇವಾಲಯದಲ್ಲಿರುವ ವಿಗ್ರಹದಲ್ಲಿ ಮಾತ್ರ ಆಸಕ್ತನಾಗಿದ್ದು ಭಗವಂತನನ್ನು ಶಾಸ್ತ್ರ ನಿಯಮಗಳಿಗೆ ಅನುಸಾರವಾಗಿ ಹೆಚ್ಚಿನ ಭಕ್ತಿಯಿಂದ ಪೂಜಿಸುತ್ತಾನೆ. ಎರಡನೇ ಸ್ತರದಲ್ಲಿ ಭಕ್ತನಿಗೆ ಭಗವಂತನೊಡನೆ ತನ್ನ ಸಂಬಂಧ, ಇತರ ಭಕ್ತರೊಡನೆ ತನ್ನ ಸಂಬಂಧ, ಮುಗ್ಧ ಜನರೊಡನೆ ತನ್ನ ಸಂಬಂಧ ಮತ್ತು ದ್ವೇಷಿಗಳೊಡನೆ ತನ್ನ ಸಂಬಂಧ ಇವುಗಳ ಅರಿವು ಇರುತ್ತದೆ. ಕೆಲವು ಸಲ ದ್ವೇಷವುಳ್ಳ ಜನರು ಭಕ್ತರೊಡನೆ ದುರ್ವರ್ತನೆ ಮಾಡುತ್ತಾರೆ. ಉನ್ನತ ಭಕ್ತನು ಸಹನಶೀಲನಾಗಿರಬೇಕೆಂದು ಉಪದೇಶಿಸಲಾಗಿದೆ. ಅಜ್ಞಾನಿಗಳ ಹಾಗೂ ಮುಗ್ಧ ಜನರ ಬಗೆಗೆ ಅವನು ಸಂಪೂರ್ಣ ಕರುಣೆಯನ್ನೇ ತೋರಿಸಬೇಕು. ಯಾವ ವ್ಯಕ್ತಿಗಳನ್ನು ಭಕ್ತಿ ಸೇವೆಯ ಪಥಕ್ಕೆ ಮೇಲೆತ್ತಬಹುದೋ ಅಂತಹ ತಟಸ್ಥ ಜನರ ಬಗೆಗೆ ಉಪದೇಶಕ ಭಕ್ತನು ಕರುಣೆಯನ್ನು ತೋರಿಸಬೇಕು. ಸಹಜ ಸ್ವರೂಪದಿಂದ ಪ್ರತಿಯೊಬ್ಬನೂ ಭಗವಂತನ ನಿತ್ಯ ಸೇವಕನೇ. ಆದ್ದರಿಂದ ಪ್ರತಿಯೊಬ್ಬನಲ್ಲಿರುವ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಭಕ್ತನ ಕೆಲಸ. ಅದು ಅವನ ಕರುಣೆ. ತನಗೆ ಸಮಾನರಾದ ಇತರ ಭಕ್ತರೊಡನೆ ಆತನು ಮೈತ್ರಿಯನ್ನು ಇಟ್ಟುಕೊಳ್ಳಬೇಕು. ಪ್ರತಿಯೊಂದು ಜೀವಿಯನ್ನು ಪರಮ ಪುರುಷ ಭಗವಂತನ ಅಂಶವಾಗಿ ನೋಡುವುದು ಅವನ ಸರ್ವಸಾಧಾರಣ ದೃಷ್ಟಿಯಾಗಿರಬೇಕು. ವಿಭಿನ್ನ ಜೀವಿಗಳು ವಿಭಿನ್ನ ದೇಹಾಕೃತಿಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಭಗವದ್ಗೀತೆಯ ಉಪದೇಶದ ಪ್ರಕಾರ ವಿದ್ವಾಂಸನು ಸಕಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ. ಪರಮ ಪುರುಷ ಭಗವಂತನು ಭಕ್ತರ ಆ ವಿಧದ ವರ್ತನೆಯನ್ನು ತುಂಬಾ ಮೆಚ್ಚುತ್ತಾನೆ. ಆದ್ದರಿಂದಲೇ ಸಂತನಾದ ಮನುಷ್ಯನು ಯಾವಾಗಲೂ ಸಹನಶೀಲನೂ ಕರುಣಾಶಾಲಿಯೂ ಆಗಿರುತ್ತಾನೆ. ಅವನು ಪ್ರತಿಯೊಬ್ಬನ ಮಿತ್ರ, ಯಾರಿಗೂ ಎಂದೂ ಶತ್ರುವಾಗುವುದಿಲ್ಲ. ಅವನು ಸದಾ ಶಾಂತಿಮಯನಾಗಿರುತ್ತಾನೆ ಎಂದು ಹೇಳಲಾಗಿದೆ. ಇವೆಲ್ಲ ಭಕ್ತನ ಒಳ್ಳೆಯ ಗುಣಗಳಲ್ಲಿ ಕೆಲವು. ಹರೇ ಕೃಷ್ಣ ಪ್ರಭುಜಿ. ಉಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಸ್ವಯಂಭೂಮನು ಧ್ರುವ ಮಹಾರಾಜರ ಅಜ್ಜ. ಧ್ರುವ ಮಹಾರಾಜನು ಈ ಯಕ್ಷರ ಮೇಲೆ ವಿಜಯ ಸಾಧಿಸಿದ್ದಾರೆ. ಸೊ ನಂತರ ಅವರನ್ನು ಈಗ ಇಲ್ಲಿ ಯಾರು ಇನ್ನು ಯಕ್ಷರ ವಂಶವೇ ಇಲ್ಲ. ಸೊ ಆ ರೀತಿಯಲ್ಲಿ ಮಾಡೋದಕ್ಕೆ ಆ ರೀತಿಯ ತೀವ್ರ ಕಾದಾಟ. ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ್ರು ಅಂತ ಕೇಳಿದ್ವಿ ಅವರು. ಸೊ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಅವರು ಏನು ಮಾಡೋಕ್ಕಾಗಲ್ಲ ಈಗ. ಸೊ ಅವರೆಲ್ಲರೂ ಈಗ ಎಲ್ಲ ಅಲ್ಲಿಂದ ಕೈಗಳು ಕಾಲುಗಳು ಎಲ್ಲ ಅವ್ರದ್ದೆಲ್ಲ ಮುರಿದು ಮತ್ತೆಲ್ಲ ಪಲಾಯನಗೊಂಡ್ರು. ಮತ್ತೆ ಎಲ್ಲರೂ ಇನ್ನೇನು ಅವರ ಸಂಪೂರ್ಣ ಅವರಿದೆ ನಾಶ, ಜನಾಂಗವೇ ಇರೋದಿಲ್ವೇನೋ. ಸೊ ಆ ರೀತಿಯಲ್ಲಿ ಆಗುತ್ತೆ. ಸೊ ಆ ಸಮಯಕ್ಕೆ ಸರಿಯಾಗಿ ಸ್ವಯಂಭೂಮನು ಬಂದು ಇವಾಗ ಹೇಳ್ತಾ ಇದ್ದಾರೆ, ನಿಮಗೆ ಒಂದೇ ಒಂದು ಯಕ್ಷನು ಮಾಡಿ ಒಬ್ಬನೇ ಯಕ್ಷನು ನಿನ್ನ ತಮ್ಮನಾದ ಉತ್ತಮನನ್ನು ಕೊಂದದ್ದು. ಸೊ ಅದಕ್ಕೆ ಪ್ರತಿಕ್ರಿಯೆಯಾಗಿ ನೀನು ಸಂಪೂರ್ಣ ಯಕ್ಷರ ಇದನ್ನೇ ನಿರ್ನಾಮ ಮಾಡೋದು, ಯಕ್ಷರ ವಂಶವನ್ನೇ ತೆಗೆದುಬಿಡೋದು, ಇದು ಸರಿಯಲ್ಲ ಇದು. ಸೊ ಒಬ್ಬ ವ್ಯಕ್ತಿ ಮಾಡಿದ್ದಕ್ಕೆ ಇಷ್ಟು ಜನ ಸಾಯೋದು ಸರಿಯಲ್ಲ ಇದು. ಸೊ ಅಂತ ಕಾರಣ ಕೊಡ್ತಾ ಇದ್ರು. ಮತ್ತೆ ಅವರು ಈ ರೀತಿ ದೇಹದ ಭಾವನೆಯಲ್ಲಿ ಹೀಗೆ ವೈರಿ ಶತ್ರು ಅಂತ ಆಗೋದು ಅಂತ ಕೂಡ ಒಂದು ಕಾರಣ ಕೊಟ್ಟರು ಅಲ್ಲಿ. ಅದು ಆ ರೀತಿ ಅದು ಪ್ರಾಣಿಗಳ ಯೋಚನೆ ಮಾಡುವ ರೀತಿ ಅದು. ಸೊ ಹಾಗೆ ಅವರ
ಈಗ ಇನ್ನ ಕಾರಣಗಳು ಕೊಡೋದು ಈಗ ಕೊಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರು ಜೀವಿ ಅಲ್ಲಿ ಭಗವಂತನು ವಾಸವಾಗಿದ್ದಾನೆ. ಭಗವಂತನ ವಾಸವಾಗಿದ್ದಾನೆ ಅಂದ್ರೆ ಪರಮಾತ್ಮನ ರೂಪದಲ್ಲಿ ಭಗವಂತನು ವಾಸವಾಗಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಚನಾತಿಷ್ಠತೆ. ಸೊ ಪರಮಪುರುಷ ಭಗವಂತನು ಎಲ್ಲೆಡೆ ಇದ್ದಾನೆ, ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಹಾಗೆ ಅದು ದೇವಾಲಯವಾಗುತ್ತೆ. ಸೊ ಭಗವಂತನ ಎಲ್ಲೆಲ್ಲಿದ್ದಾನೋ ಅದು ದೇವಾಲಯ. ಸೊ ಹಾಗೆ ಹೇಳೋದು ನಾವು ತಿಲಕ ಧಾರಣೆ ಮಾಡ್ತೇವೆ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ. ಬೇರೆ ಬೇರೆ ದೇಹದ ಭಾಗಗಳಿಗೆ ನಾವು ತಿಲಕವನ್ನು ಧಾರಣೆ ಮಾಡ್ತೇವೆ ಅಂದ್ರೆ ಅಲ್ಲಿ ಆಕ್ಚುಲಿ ಭಗವಂತ ನಾಮ ಹೇಳಿ ಆ ಭಗವಂತನು ಅಲ್ಲಿ ಅವನನ್ನು ತಿಲಕ ಅವನ ಪಾದಗಳನ್ನು ನಾವು ಮಾರ್ಕ್ ಮಾಡ್ಕೊಳ್ತೇವೆ. ಇದು ಆಕ್ಚುಲಿ ಭಗವಂತನು ಅಲ್ಲಿ ನಿಲ್ತಾನೆ ಅಲ್ಲಿ. ಸೊ ದೇಹದ ಭಾಗಗಳು ಅದು ಎಲ್ಲವೂ ಕೂಡ ಭಗವಂತನ ದೇವಾಲಯವೇ. ಸೊ ಆಲ್ರೆಡಿ ಇದೆ, ದೇವಾಲಯವಾಗಿದೆ ಒಳಗೆ ಪರಮಾತ್ಮನು, ಆದರೆ ನಮಗೆ ಹಾಗೆ ಗೋಚರವಿಲ್ಲ. ಸೊ ಇದು ಈ ಒಂದು ಅಭ್ಯಾಸ ಕೂಡ ನಮಗೆ ನಮಗೆ ನೆನಪು ಇರೋ ರೀತಿಯಲ್ಲಿ ಭಗವಂತನ ನಾಮಗಳನ್ನು ಸ್ಮರಿಸ್ತಾ ಭಗವಂತನು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಅಲ್ಲಿ ನೆಲೆದು ನಮಗೆ ರಕ್ಷಿಸೋದಕ್ಕೆ ನಾವು ತಿಲಕ ಧಾರಣೆ, ಊರ್ಧ್ವ ಪುಂಡ್ರ, ಸೊ ತಿಲಕ ಧಾರಣೆ ಮಾಡೋದು. ಸೊ ಹಾಗೆ ನಾವು ಆಕ್ಚುಲಿ ಇನ್ನೊಬ್ಬರಿಗೆ ನಮಸ್ಕರಿಸ್ತೇವೆ, ಪ್ರಣಾಮಗಳು, ಹೀಗೆ ಕೈ ಜೋಡಿಸ್ತಾ ನಮಸ್ಕರಿಸ್ತೇವೆ. ಸೊ ಆಕ್ಚುಲಿ ಹೇಳ್ತಾರೆ ನಾವು ನಮಸ್ಕರಿಸ್ತಾ ಇರೋದು ಪ್ರತಿಯೊಬ್ಬರ ದೇಹದಲ್ಲಿ ಇರುವ ಪರಮಾತ್ಮನಿಗೆ ಅಂತ ಕೂಡ ಇನ್ನೊಂದು ಇದು ಅರ್ಥ ಕೂಡ ಹೇಳ್ತಾರೆ. ಈಗ ನಾವು ದೇವಾಲಯದಲ್ಲಿ ಭಗವಂತನಿಗೆ ನಮಸ್ಕರಿಸ್ತೇವೆ, ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ನಾವು ನಮಸ್ಕರಿಸ್ತೇವೆ, ವಂದನೆಗಳನಿಗೆ ಅರ್ಪಣೆ ಮಾಡ್ತೇವೆ ಅಂದ್ರೆ ನಾವು ಮೂಲತಃ ಭಗವಂತನಿಗೆ ಪ್ರಣಾಮಗಳನ್ನ ಅರ್ಪಿಸ್ತೇವೆ. ಸೊ ಭಗವಂತನ ಸಂಬಂಧದಲ್ಲಿ ಆ ಜೀವಿ ಪ್ರತಿಯೊಬ್ಬರು ಇದ್ದಾರೆ. ಸೊ ಹಾಗೆ ಅವರು ಕೂಡ ನಮಸ್ಕಾರ ಮಾಡ್ತೇವೆ ನಾವು. ಆದರೆ ಮೂಲವಾಗಿ ಅವರ ದೇಹದಲ್ಲಿ ಭಗವಂತನೇ ಇದ್ದಾನೆ. ಸೊ ಅವನಿಗೆ ಆ ನಮಸ್ಕಾರಗಳು, ಆ ಪ್ರಣಾಮ. ಸೊ ಇವರಿಗೆ ಧ್ರುವ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ನೀನು ಆ ಭಗವಂತನ ಸ್ಥಳ ವೈಕುಂಠ ಅದನ್ನು ಸಾಧಿಸೋದು ಬಹಳ ಬಹಳ ಕಷ್ಟ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ನೋಡಿ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸೊ ಭಗವಂತನ ಅರ್ಥ ಮಾಡ್ಕೊಳ್ಳೋದು, ಅವನೊಬ್ಬ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸಾಮಾನ್ಯವಾಗಿ ನಾವು ಆಧ್ಯಾತ್ಮ ಜೀವನ ಬಂದರೂ ನಾವು ಭಗವಂತನೊಬ್ಬ ನಿರಾಕಾರ, ಅದೊಂದು ಶಕ್ತಿ, ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ಆದ್ರೆ ಅದಕ್ಕಿಂತ ಮೂಲ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ ಸೂರ್ಯನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಮೊದಲಿಗೆ ಸೂರ್ಯನನ್ನು ಅರ್ಥ ಮಾಡ್ಕೊಳ್ಳೋದು, ಸರ್ವವ್ಯಾಪಕವಾದ ಸೂರ್ಯ ಕಿರಣಗಳು, ಅದು ಒಂದು ರೀತಿಯ ಸೂರ್ಯದ ಜ್ಞಾನ. ಆದ್ರೆ ಇನ್ನೂ ಹೆಚ್ಚು ಜ್ಞಾನ ಸೂರ್ಯನ ಬಗ್ಗೆ ಅಂದ್ರೆ ಸೂರ್ಯ ಅಂತ ಒಂದು ಗ್ರಹ ಲೋಕವಿದೆ, ಅಲ್ಲಿಂದ ಈ ಸೂರ್ಯ ಕಿರಣಗಳು ಬರ್ತಾ ಇದೆ ಅಂತ. ಸೊ ಇನ್ನೂ ಹೆಚ್ಚು ಸೂರ್ಯದ ಅಧ್ಯಯನ ಮಾಡಿದ್ರೆ ನಾವು ಅದು ನಮ್ಗೆ ಇವಾಗ ಸಾಧ್ಯ ಇಲ್ಲ ಈಗಿರುವ ಒಂದು ವೈಜ್ಞಾನಿಕ ಯಂತ್ರಗಳಿಂದ. ಆದ್ರೆ ಸಾಧ್ಯ ಆದ್ರೆ ಆ ಸೂರ್ಯ ಗ್ರಹದಲ್ಲಿ ಒಬ್ಬ ಸೂರ್ಯ ನಾರಾಯಣ, ಒಬ್ಬ ಸೂರ್ಯ ದೇವರಿದ್ದಾರೆ. ಅವರು ಒಂದು ರಥವನ್ನು ಮೇಲೆ ನಿಂತು ಅವರು ಚಲನೆ ಮಾಡ್ತಾ ಇದ್ದಾರೆ. ಸೊ ಅದರ ಒಂದು ದರ್ಶನ ಇಲ್ಲ ನಮಗೆ, ಆದ್ರೆ ಅದು ಕೂಡ ವೇದಶಾಸ್ತ್ರ ತಿಳಿಯುತ್ತೇನೆ. ಸೊ ಎಲ್ಲರೂ ಕೂಡ ಈ ಸೂರ್ಯ ಕಿರಣಗಳನ್ನು ಅಧ್ಯಯನ ಮಾಡ್ತಾ ಇರೋ ವ್ಯಕ್ತಿ, ಸೂರ್ಯ ಗ್ರಹದ ಹೊರಗಿನ ಆಕಾರವನ್ನು ಅಧ್ಯಯನ ಮಾಡೋ ವ್ಯಕ್ತಿ, ಸೂರ್ಯವನ್ನು ಪ್ರವೇಶಿಸಿ ಅದನ್ನು ಅಧ್ಯಯನ ಮಾಡೋ ಎಲ್ಲರೂ ಕೂಡ ಸೂರ್ಯನ ಇದರಲ್ಲಿ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಆದರೂ ಕೂಡ ಅವರು ಬೇರೆ ಬೇರೆ ಮಟ್ಟದಲ್ಲಿದ್ದ ಹಾಗೆ ಯಾರು ಸೂರ್ಯನ ಒಳಗೆ ಹೋಗಿ ಸೂರ್ಯ ದೇವನ ಜೊತೆಗೆ ಅವರನ್ನು ನೋಡಿ ಅವರ ಜೊತೆ ಮಾತಾಡೋದು, ಅವ್ರ ಜೊತೆ ಸಂಬಂಧ ಬೆಳೆಸೋದು, ಅವರು ಸೂರ್ಯವನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡರು. ಯಾಕಂದ್ರೆ ಅವರಿಂದ ಸೂರ್ಯ ಗ್ರಹ ಇದೆ, ಸೂರ್ಯ ಗ್ರಹದಿಂದ ಸೂರ್ಯ ಕಿರಣಗಳಿದೆ. ಸೊ ಹಾಗೆ ಆಧ್ಯಾತ್ಮ ಜೀವನದಲ್ಲಿ ಮೊದಲ ಸಾಕ್ಷಾತ್ಕಾರ ಬ್ರಹ್ಮ ಸಾಕ್ಷಾತ್ಕಾರ. ನಾವು ದೇಹ ಅಲ್ಲ, ಆತ್ಮ. ಮತ್ತೆ ಈ ಆತ್ಮ ಭಗವಂತನ ಬ್ರಹ್ಮಜ್ಯೋತಿ, ಅವನ ದೇಹ ಪ್ರಭೆಯ ಒಂದು ಅಂಶ, ಮಮೈವ ಅಂಶ, ಕೃಷ್ಣ ಹೇಳಿದ ಹಾಗೆ. ನಂತರ ಆ ಭಗವಂತನು ಪರಮಾತ್ಮನಾಗಿ ಈ ಜೀವಾತ್ಮ ಬಿಟ್ಟು ಅವನು ಎಲ್ಲ ಕಡೆ ವಿಸ್ತರಿಸಿಕೊಂಡಿದ್ದಾನೆ. ಎಲ್ಲ ಒಂದು ಅಣುವಲ್ಲೂ ಇದ್ದಾನೆ, ನಮ್ಮ ಹೃದಯದಲ್ಲೂ ಇದ್ದಾನೆ, ನಮ್ಮೊಟ್ಟಿಗೂ ಇದ್ದಾನೆ, ಮತ್ತೆ ನಮ್ಮ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ ಭಗವಂತ. ಸೊ ಇದು ಇನ್ನ ಹೆಚ್ಚು ಭಗವಂತನ ಜ್ಞಾನ, ಇನ್ನ ಹೆಚ್ಚು ಜ್ಞಾನ ಭಗವಂತನು
ಪೂರ್ಣ ಪುರುಷೋತ್ತಮ ಒಬ್ಬ ವ್ಯಕ್ತಿ, ಅವನ ದಿವ್ಯ ಲೀಲೆಗಳಿದೆ, ಅವನ ರೂಪ ಇದೆ, ಅವನ ನಾಮ ಇದೆ, ಅವನ ಚಟುವಟಿಕೆಗಳಿದೆ, ಅವನ ದಿವ್ಯ ಗುಣಗಳಿದೆ, ಅವನದೇ ಇನ್ನ ಒಂದು ಪ್ರತ್ಯೇಕವಾದ ದಿವ್ಯ ಜಗತ್ತು, ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಕೂಡ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಇದು ಹಂತದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಅದರ ಒಂದು ಸಾಕ್ಷಾತ್ಕಾರ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ಅದೊಂದು ಥಿಯರಿಟಿಕಲ್, ತಾತ್ವಿಕವಾಗಿ ತಿಳಿಯೋದಷ್ಟೇ ಅಲ್ಲ, ಧ್ರುವ ಮಹಾರಾಜರಿಗೆ ಅದರ ಅನುಭವ ಆಯಿತು. ಹೇಗೆ ನಾವು ಕೇಳ್ತೇವೆ, ನಾವು ಬ್ರಹ್ಮದೇವರು ಇದನ್ನು ಅನುಭವಿಸ್ಲಿಕ್ಕೆ, ಇದನ್ನ ತಿಳಿಲಿಕ್ಕೆ ಅವರು ಎಷ್ಟೋ ನೂರಾರು ಸಾವಿರಾರು ವರ್ಷ ಅವರು ತಪಸ್ಸೆ ಮಾಡಿದ್ರು ಅಂತ ಕೇಳ್ತೇವೆ. ಹಾಗೆ ಯಾರು ಬ್ರಹ್ಮದೇವರು ಮಾಡಿದ್ದು, ಹಾಗೆ ನಾರದ ಮುನಿಗಳು ಕೂಡ ಅವರು ಕೂಡ ಎಷ್ಟೋ ತೀವ್ರ ಸಮಯ ಅವರು ಅಭ್ಯಾಸ ಮಾಡಿದ್ಮೇಲೆ ಅವರಿಗೆ ಈಗ ಈ ಜನ್ಮದಲ್ಲಿ ಅವರು ನಾರದರಾಗಿ ಅವರು ಆ ಸ್ಥಾನಕ್ಕೆ ಏರಿದ್ದವರು. ಅವರು ಕೂಡ ಆ ವೈಕುಂಠದ ಒಂದು ಸಾಕ್ಷಾತ್ಕಾರ ಇದೆ, ಅಲ್ಲಿ ಪ್ರವೇಶ ಮಾಡುವ ಅಧಿಕಾರ ಇದೆ, ಅವರೆಲ್ಲಿ ಕೂಡ ಹೋಗ್ಬೋದು ನಾರದರು. ಹೀಗೆ ದೊಡ್ಡ ದೊಡ್ಡ ಸಾಧು ಪುರುಷರು, ಆಚಾರ್ಯರು, ದೇವತೆಗಳು ಇದ್ದಾರೆ, ಯಾರಿಗೆ ಅದರ ಅರಿವು ಇದೆ. ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹೇಳ್ತಾರೆ, ಏನ್ ಹೇಳುತ್ತೆ, ಓಂ ತದ್ ವಿಷ್ಣೋಹೋ ಪರಮಂ ಪದ ಸದಾ ಪಶ್ಯಂತಿ ಸೂರಯ ದಿವಿವಾ ಚಕ್ಷುರಾತಂ ತದ್ ವಿಪ್ರಾಸೋ ವಿಪನ್ಮಯ. ಸೊ ವಿಷ್ಣೋರ್ಯತ್ ಪರಮಂ ಪದಂ. ಸೊ ಈ ವಿಷ್ಣುವಿನ ಪರಮ ಸ್ಥಾನದ ಮೇಲೆ ಎಲ್ಲ ದೇವತೆಗಳು ಕೂಡ ಯಾವಾಗಲೂ ಅವರು ತಮ್ಮ ದೃಷ್ಟಿಯನ್ನು ಇಡ್ತಾ ಇದ್ದಾರೆ. ಅವರೆಲ್ಲ ಯಾವಾಗಲೂ ಆ ಭಗವಂತನ ನಿರ್ದೇಶವನ್ನು, ಆ ವೈಕುಂಠ ನಾಥನಾದ ಭಗವಂತನಿಂದ ಅವರು ಕಾಯ್ತಾ ಇದ್ದಾರೆ. ನಾವು ವೆಂಕಟೇಶ, ಆಕ್ಚುಲಿ ವೆಂಕಟೇಶ ಬರೋದ್ ಪದ ಇದು ವೈಕುಂಠೇಶ ಅಂತ ಶಿಲಪ್ರಪಾದ ಒಂದ್ ಕಡೆ ಒಂದ್ ಅರ್ಥ ಒಂದ್ ಕಡೆ ಹೇಳ್ತಾರೆ. ವೈಕುಂಠದ ಈಶ, ವೈಕುಂಠೇಶ ಒಂದು ವೆಂಕಟೇಶ. ಸೊ ಎನಿವೆ, ಎಷ್ಟು ಬೇರೆ ಬೇರೆ ರೀತಿಯ ಪದಗಳಾಗ್ತಾ ಇರ್ಬೋದು. ಸೊ ಇಲ್ಲಿ ಹೇಳ್ತಾ ಇರೋದು, ಆ ಭಗವಂತನ ಧಾಮ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ತಿಳಿಯೋದು, ಅದು ಬಹಳ ಕಷ್ಟ. ಆದರೆ ಧ್ರುವ ಮಹಾರಾಜರು ಅದನ್ನ ಅರ್ಥ ಮಾಡ್ಕೊಂಡ್ರು, ಅದನ್ನ ತಿಳ್ಕೊಂಡ್ರು, ಅದರ ಒಂದು ಹೋಗೋ ಒಂದು ಇದು ಕೂಡ ಆಗಲೇ ಭಗವಂತನಿಂದ ಅವರು ಆಶ್ವಾಸನೆ ಕೂಡ ಪಡೆದಿದ್ದಾರೆ. ಸೊ ಧ್ರುವ ಮಹಾರಾಜರು ಸಾಧಿಸಿದ್ದು ಇದು ಬಹಳ ಇದು ಕಷ್ಟಕರವಾದದ್ದು. ದುರಾವಾಪ ಏನ್ ಹೇಳ್ತಾ ಇದ್ರು ಇಲ್ಲಿ, ದುರಾವಾಪಂ. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಾಪ ದುರಾರಾಧ್ಯಂ. ದುರಾರಾಧ್ಯಂ ಇದು ಬಹಳ ಕಷ್ಟವಾದದ್ದು. ಆದರೆ ಧ್ರುವ ಮಹಾರಾಜರು ಸಾಧಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಬಹಳ ಭಾಗ್ಯವಂತರು. ಸೊ ಮನು ಹೇಳ್ತಾ ಇರೋದು, ಸೊ ನೀನು ಹಾಗೆ ಇರುವಾಗ ನೀನು ಯಾಕೆ ಈಗ ಈ ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀಯೆ? ಈ ರೀತಿ ಕಾರ್ಯಗಳು ಅಂದ್ರೆ ಈ ರೀತಿ ಅನಾವಶ್ಯಕವಾಗಿ ಹಿಂಸೆಯ ಕಾರ್ಯದಲ್ಲಿ ತೊಡಗಿದ್ದೀಯ ನೀನು. ಒಂದು ಅತಿ ರೋಷದಿಂದ ತಮ್ಮನ ಸಾವು ಆಯ್ತು, ಸೊ ಅದಕ್ಕೆ ನಿನಗೆ ನೋವಾಯ್ತು. ಹಾಗೆ ನೀನು ಅಷ್ಟು ರೋಷ, ಅತಿ ರೋಷ ತುಂಬಾ ಹೆಚ್ಚಾಯ್ತು ನಿನ್ನ ರೋಷ, ನಿನ್ನ ಕ್ರೋಧ ಅಂತ ಇವರು ಅವ್ರಿಗೆ ಹೇಳ್ತಾರೆ. ಸೊ ಇದು ಅತಿರೋಷ. ಹಿಂದೆ ಕೂಡ ಅವ್ರು ಹೇಳಿ ಇನ್ನೊಂದು ಕಾರಣ ಕೊಟ್ಟಿದ್ದು, ಈ ಅತಿರೋಷ ಇದು ಪ್ರತಿಯೊಬ್ಬರಿಗೂ ಅದು ನರಕಕ್ಕೆ ಕಾರಣವ. ಸೊ ಹಾಗೆ ಅದನ್ನ ನಿಲ್ಲಿಸು, ಅದನ್ನ ತ್ಯಜಿಸು ಅಂತ ಕೂಡ ಅವ್ರು ಹೇಳಿದ್ದು ಕೇಳಿದೆ. ಸೊ ಇಲ್ಲಿ ಹೀಗೆ ಕಾರಣಗಳು ಅವ್ರು ಕೊಡ್ತಾ ಇರೋದು, ಈಗ ಭಗವಂತನ ನಿತ್ಯವಾಸ ಆಗಿರೋದ್ರಿಂದ, ಭಗವಂತನ ಭಗವಂತನ ಮಂದಿರವೇ ಆಗಿರೋದ್ರಿಂದ ಪ್ರತಿ ಜೀವಿಯನ್ನು ಕೊಲ್ಲುವ ಅಧಿಕಾರ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶಿಲಪ್ರಭುಪಾದರು ಇನ್ನೊಂದು ಹೇಳ್ತಾ ಇರೋದು, ಧ್ರುವ ಮಹಾರಾಜನ್ ಹೇಳ್ಬೋದು, ಇಲ್ಲ ನಾನು ಕ್ಷತ್ರಿಯನು, ನನ್ನ ಇದು ಕ್ಷತ್ರಿಯ ಧರ್ಮ, ಇದು ಪಾಲನೆ ಮಾಡ್ಬೋದು. ಹೌದು ಇದೆ, ಬೇರೆ ಬೇರೆ ಇದು ಇದೆ. ಆದರೆ ಮೂಲತಃ ಕೊನೆಯದಾಗಿ ಎಲ್ಲ ಧರ್ಮಗಳು ಇರೋದು ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಇರೋದು. ವರ್ಣಾಶ್ರಮ ಆಚಾರವತ ಪುರುಷೇನ ಪರಾಪುಮಾನ್ ವಿಷ್ಣುರ್ ಆರಾಧ್ಯತೆ ಪಂಥ ನಾನ್ಯತ್ ತತ್ವೋಷ ಕಾರಣ. ಸೊ ಕ್ಷತ್ರಿಯ ಧರ್ಮದ ಕರ್ತವ್ಯಗಳಿದೆ, ಬ್ರಾಹ್ಮಣ ಧರ್ಮದ ಕರ್ತವ್ಯಗಳಿದೆ. ಸೊ ಪ್ರತಿಯೊಂದು ಉದ್ದೇಶ ಏನು, ಕೊನೆಗೆ ಕೃಷ್ಣನ ತೃಪ್ತಿಪಡಿಸೋದು. ಸೊ ಹೀಗೆ ಇರ್ಬೋದು. ಈ ರೀತಿ ಧ್ರುವ ಮಹಾರಾಜರ ಇದರಲ್ಲಿ ಯಾರು ಈ ತರ ಅನ್ಯಾಯದಿಂದ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ಒಂದು ಎಚ್ಚರಿಕೆಯಾಗಿ ಅವರ ಕ್ರಮ ಓಕೆ. ಸೊ ಆದರೂ ಕೂಡ ಅದು ಒಂದು ಕಡೆಗೆ ನಿಲ್ಲಬೇಕು, ಅದು ತೀವ್ರ ಇನ್ನ ಹೆಚ್ಚಾಗಬಾರ್ದು. ಸೊ ಹಾಗೆ ಋಷಿ ಮುನಿಗಳು ಬಂದದ್ದು, ಈ ಸ್ವತಃ ಮನುನೇ ಬಂದು ಇವಾಗ ಅದನ್ನ ನಿಲ್ಲಿಸ್ತಾ ಇದ್ದಾರೆ. ಸೊ ಒಂದು ಕಡೆ ಕ್ರಮ ಬೇಕು. ಒಬ್ಬ ವ್ಯಕ್ತಿ ಈ ರೀತಿ ಅನ್ಯಾಯ ಮಾಡಿದಾಗ, ಅಧರ್ಮ ಚಟುವಟಿಕೆ ಮಾಡಿದಾಗ ಅದರ ಮೇಲೆ ವಿರುದ್ಧವಾಗಿ ಒಂದು ಹಿಂಸೆ ಬೇಕು. ಆದ್ರೆ ಹಿಂಸೆಯು ಕೂಡ ಒಂದು ಲಿಮಿಟ್ ಇದೆ, ಒಂದು ಕಡಿವಾಣ ಹಾಕ್ಬೇಕು. ಅದನ್ನ ಹಾಗೆ
ಅದು ಆಯ್ತು, ಈಗ ನಾವು ಒಂದು ಅಪ್ಪರ್ ಹ್ಯಾಂಡ್, ನಾವು ಒಂದು ವಿಜಯವನ್ನು ಸಾಧಿಸಿದ್ವಿ ಅಂತ ಸಂಪೂರ್ಣ ನಿರ್ನಾಮ ಮಾಡೋದು ಆ ರೀತಿ ಅಲ್ಲ. ಸೊ ಆ ರೀತಿ ಈಗ ಸ್ವಯಂಭೂಮನು ಬಂದು ಈಗ ಅವರ ಉಪದೇಶ. ಸೊ ಇನ್ನು ಅವ್ರು ಹೇಳ್ತಾ ಇದ್ದಾರೆ, ನೀನು ಈ ರೀತಿಯ ಇದನ್ನು ಸಾಧಿಸಿದ್ದೀಯೆ, ಅಥವಾ ಉನ್ನತ ಸ್ಥಾನವನ್ನು ಭಗವಂತನ ಅನುಗ್ರಹವನ್ನು ಸಾಧಿಸಿದ್ದೆ. ಸೊ ಇದು ನೀನು ಹೀಗೆ ಮಾಡೋದು ಇದು ಸೂಕ್ತವಲ್ಲ. ಸೊ ಅರ್ಜುನನಿಗೂ ಕೂಡ ಭಗವಂತನು ಭಗವದ್ಗೀತೆಯಲ್ಲಿ ಅಲ್ಲಿ ಇನ್ನೊಂದು ರೀತಿ ಭಗವಂತನ ಯುದ್ಧ ಮಾಡ್ಬೇಕು ಅನ್ನೋದಕ್ಕೆ ಕಾರಣವಾಗಿ ಭಗವಂತನ ಹೇಳೋದು 3ನೇ ಅಧ್ಯಾಯದಲ್ಲಿ ಭಗವಂತನ ಹೇಳ್ತಾನೆ. ಸೊ ಯದ್ಯದ್ ಆಚರತಿ ಶ್ರೇಷ್ಠಸ್ ತತ್ತದ್ ಏವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಸೊ ಭಗವಂತನು, ಅರ್ಜುನ ನೀನು ಯುದ್ಧ ಮಾಡ್ಬೇಕು. ಯಾಕೆ ಯುದ್ಧ ಮಾಡ್ಬೇಕು ಅಂದ್ರೆ ನೀನು ಒಂದು ಆದರ್ಶ ವ್ಯಕ್ತಿಯಾಗಿ ಇರಬೇಕು ನೀನು ಸಮಾಜದಲ್ಲಿ. ಸೊ ಭಗವಂತನಲ್ಲಿ ಇನ್ನೊಂದು ರೀತಿ ಅಲ್ಲಿ ಹೇಳೋದು, ನೀನು ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ತೀಯ, ಮತ್ತೆ ನೀನು ಆಗಿನ ಯುದ್ಧ ಮಾಡ್ಬೇಕು ಅಂತ. ಸೊ ಇಲ್ಲಿ ಅದೇ ಒಂದು ಇದರಲ್ಲಿ ಅದೇ ಇದನ್ನು ತಗೊಂಡು ಮನು ಹೇಳ್ತಾ ಇರೋದು ಧ್ರುವ ಮಹಾರಾಜ್ಗೆ, ನೀವು ಯುದ್ಧ ಮಾಡಿದೆ ಓಕೆ, ಆದ್ರೆ ಸಾಕು, ಈಗ ಇದನ್ನು ನಿಲ್ಲಿಸು ಅನ್ನೋ ರೀತಿಯಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಏನ್ ಪಾಲನೆ ಮಾಡ್ತಾನೆ ಅದನ್ನ ಸಾಮಾನ್ಯ ಜನರು ಪಾಲನೆ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾ. ಸೊ ಈ ರೀತಿ ನೀನು ಕೂಡ ಇಷ್ಟು ತೀವ್ರವಾಗಿ ಇದು ಹಿಂಸೆಯನ್ನು ಮಾಡಿದ್ರೆ ನೆಕ್ಸ್ಟ್ ಮುಂದೆ ಜನರು ಕೂಡ ಅನ್ಕೊಳ್ತಾರೆ, ಮುಂದೆ ಬರೋ ನಿನ್ನ ವಂಶಜರಾಗ್ಬೋದು, ನಿನ್ನ ಪ್ರಜೆಗಳಾಗ್ಬೋದು, ಅವರು ಈ ರೀತಿ ಒಬ್ಬ ವ್ಯಕ್ತಿನ ನಾವು ಸಂಪೂರ್ಣವಾಗಿ ನಿರ್ನಾಮ ನಾಶ ಮಾಡಿಡ್ಬೇಕು. ಸೊ ಆ ರೀತಿ ಅವರು ಅಂದ್ಕೊಳ್ಬೋದು. ಇಲ್ಲ, ಅದೇ ಉದ್ದೇಶ ಅಲ್ಲ, ಆ ಉದ್ದೇಶ ಬೇರೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇರೋದು, ಅವರು ನೀನು ಆದರ್ಶನೀಯ, ಸೊ ನೀನು ಈಗ ಇಷ್ಟು ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಡ. ಸೊ ಒಂದು ರೀತಿ ಅಪೋಸಿಟ್. ಅಲ್ಲಿ ಕೃಷ್ಣ ಇದನ್ನೇ ಉಪಯೋಗಿಸ್ಕೊಂಡು ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಮನು ಅದನ್ನು ಉಪಯೋಗಿಸ್ಕೊಂಡು ನೀನು ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಉದ್ದೇಶ ಇದೆ. ಉದ್ದೇಶ ಏನು ಅಂದ್ರೆ ಕೃಷ್ಣನ ತೃಪ್ತಿಪಡಿಸ್ಬೇಕು. ಮತ್ತೆ ಅದರ ಉದ್ದೇಶದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೇಕಾದಷ್ಟು ಪಾತ್ರ ಇದೆ. ಹಿಂಸೆಗೂ ಪಾತ್ರ ಇದೆ, ಅಹಿಂಸೆಗೂ ಪಾತ್ರ ಇದೆ. ಈಗ ಇವರು ಹಿಂಸೆ ಸಾಕು, ಈಗ ಅಹಿಂಸೆ, ಈಗ ಅದನ್ನ ನಿಲ್ಲಿಸು, ಆ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಆಮೇಲೆ ಅದೇ ಇದಾಗಿ ಹೇಳ್ತಾರೆ, ಏನ್ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭು ಹೇಳೋದು, ಅಪಾನಿ ಆಚಾರಿ ಪ್ರಭು ಜೀವೇರ ಶಿಕ್ಷೆ. ಸೊ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಹೇಳೋದು, ನಾವು ಭಗವಂತನ ಭಕ್ತರಾಗಿ ನಾವು ಹೇಗೆ ನಾವು ನಡವಳಿಕೆ ಮಾಡ್ತೇವೆ, ಆಮೇಲೆ ನಾವು ಇನ್ನೊಬ್ಬರಿಗೆ ಉಪದೇಶಿಸುವ. ನಾವು ನಡವಳಿಕೆ ಅದನ್ನು ಮಾಡದೆ ಅನುಸರಿಸಿದೆ ನಾವು ಇನ್ನೊಬ್ಬರಿಗೆ ನೀವು ಮಾಡಿ ಅಂತ ಹೇಳಿದ್ರೆ ಹೇಗೆ? ಈಗ ನಾವು ಜನರಿಗೆ ಜಪ ಮಾಡಿ ಅಂತ ಹೇಳ್ತೇವೆ. ಈಗ ನಾವು ಜಪ ಮಾಡಿದ್ರೆ ನಾವು ಬೇರೆಯವ್ರಿಗೆ ಜಪ ಮಾಡಿ ಅಂತ ಹೇಳೋದು. ನಾವು ಸಂಕೀರ್ತನೆ ಭಾಗವಹಿಸಿದ್ರೆ ನಾವು ಇನ್ನೊಬ್ಬರಿಗೆ ಸಂಕೀರ್ತನೆ ಮಾಡಿ ಅಂತ ಹೇಳ್ಬೋದು. ಸೊ ಇಲ್ಲ, ನಾವು ಭಾಗವತ್ ಅಧ್ಯಯನ ಮಾಡಿ ನಾವು ಇನ್ನೊಬ್ಬರಿಗೆ ಹೇಳ್ಬೋದು. ಪ್ರತಿಯೊಂದು ಭಕ್ತಿಯ ಚಟುವಟಿಕೆಗಳು ಹಾಗೆ, ಅದು ನಾವು ಅನುಸರಿಸಬೇಕು, ಮತ್ತೆ ನಾವು ಇನ್ನೊಬ್ಬರಿಗೆ ಹೇಳಕ್ಕೆ ಅದು ಆಗುತ್ತೆ, ಮತ್ತೆ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ಸೊ ಆ ಉದಾಹರಣೆ ಕೊಡ್ತಾರಲ್ಲ, ಆ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದ, ಒಬ್ಬ ಅಧ್ಯಾಪಕನು, ಟೀಚರ್ ಕೆನಾಟ್ ಟೀಚ್ ಹಿಸ್ ಡಿಸೈಪಲ್ಸ್ ಟು ಕ್ವಿಟ್ ಸ್ಮೋಕಿಂಗ್ ಟಿಲ್ ಹಿ ಸ್ಮೋಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಅಧ್ಯಾಪಕನ, ಒಬ್ಬ ವ್ಯಕ್ತಿ ಅವರು, ನೀವು ಇದು ಮದ್ಯಪಾನವನ್ನು ಇಲ್ಲ ಅಂದ್ರೆ ಇದು ಬೀಡಿಯನ್ನು ಇದು ಸೇದಬೇಡಿ ಅಂತ ಹೇಳ್ಬೋದು. ಆದ್ರೆ ಹೇಳೋ ಮುಂಚೆ ಅವರು ಪಾಲನೆ ಮಾಡಿದ್ರೆ ಆಗ ಅದು ಅದರ ಒಂದು ಪ್ರಭಾವ ಇರುತ್ತೆ. ಇಲ್ಲ ಅಂದ್ರೆ ಪ್ರಭಾವ ಇರೋದಿಲ್ಲ. ನೀವೇ ಆ ಥರ ಮಾಡ್ತಾ ಇಲ್ಲ, ನೀವೇ ಪಾಲನೆ ಮಾಡ್ತಾ ಇಲ್ಲ. ಸೊ ಈ ಪ್ರತಿಯೊಂದಕ್ಕೂ ಇದು ಪ್ರತಿಯೊಂದು ಹೆಜ್ಜೆಗೂ ಕೂಡ ಇದು ನಾವು ಇನ್ನೊಬ್ರಿಗೆ ಹೇಳೋ ಮುಂಚೆ ಇದು ನಮಗೆ ಇದು ನಾವು ಉಪದೇಶ ಮಾಡಿ ನಾವೇ ಪಾಲನೆ ಮಾಡೋದು, ಅದು ಮುಖ್ಯ ಅಂತ ಹೇಳ್ತಾರೆ. ಸೊ ಇದು ಕೂಡ ಕಾರಣವಾಗಿ ಸ್ವಯಂಭೂ ಮನು ಹೇಳ್ತಾ ಇರೋದು ಧ್ರುವ ಮಹಾರಾಜನಿಗೆ, ನೀನು ಮಹಾನ್ ಭಕ್ತನು. ನೀನು ಎಷ್ಟು ಮಹಾನ್ ಭಕ್ತನು ಅಂದ್ರೆ ನೀನು ಭಗವಂತನನ್ನು ತೃಪ್ತಿಪಡಿಸಿ ಭಗವಂತನು ಸದಾ ನಿರಂತರವಾಗಿ ಯೋಚನೆ ಮಾಡ್ತಾ ಇದೆಯಾ ನೀನು. ಹಾಗೆಯೇ ಭಗವಂತನು ಕೂಡ ನಿನ್ನನ್ನು ಸದಾ ನಿನ್ನ ಧ್ಯಾನದಲ್ಲಿದ್ದಾರೆ. ಸೊ ಭಗವಂತನು ಒಂದ್ ಕಡೆ ಹೇಳೋದು ಹಾಗೆ, ನನ್ನ ಭಕ್ತರು ಸದಾ ನನ್ನನ್ನು ಯೋಚಿಸ್ತಾ ಇರ್ತಾರೆ, ನಾನು ಕೂಡ ನನ್ನ ಭಕ್ತರನ್ನು ಸದಾ ಯೋಚಿಸ್ತಾ ಇರ್ತೇನೆ. ನನ್ನ ಭಕ್ತರಿಗೆ ನನ್ನ ಬಿಟ್ಟು ಅವ್ರಿಗೆ ಏನು ಯೋಚನೆ ಇಲ್ಲ, ನನಗೂ ಹಾಗೆ ನನ್ನ ಭಕ್ತರ ಬಿಟ್ಟು ಬೇರೆ ಯಾವ ಯೋಚನೆ ಇಲ್ಲ. ಸೊ ಹೀಗೆ ಭಗವಂತನ ಮತ್ತೆ ಭಕ್ತರ ಸಂಬಂಧ ಆಪ್ತ ಸಂಬಂಧ. ಸೊ ಹೀಗೆ ಇಲ್ಲಿ ಹೇಳ್ತಾರೆ, ನೀನು ಆ ರೀತಿಯ ಒಂದು ಭಕ್ತ, ನೀನು ಮಹಾಭಾಗವತ, ಇದು ಶುದ್ಧ ಭಕ್ತರು ಮಹಾಭಾಗವತರು, ಅವರ ಸ್ಥಾನ, ಅವರ ಸ್ಥಿತಿ. ಸೊ ಹಾಗೆ ಎಲ್ಲ ಉನ್ನತ ಭಕ್ತರು ಕೂಡ ನಿನ್ನನ್ನು ಗೌರವದಿಂದ ನಿನ್ನನ್ನು ಸನ್ಮಾನಿಸ್ತಾರೆ. ಹಾಗಾಗಿ ಇಲ್ಲಿ ಯುದ್ಧ ನಡೆಯುವ ಸಮಯಕ್ಕೆ ಎಲ್ಲರೂ ಬಂದದ್ದು ಉನ್ನತ ಲೋಕಗಳಿಂದ
ಋಷಿಮುನಿಗಳು ಬಂದು ಅವರು ಕೂಡ ಪ್ರೋತ್ಸಾಹ ಕೊಟ್ಟದ್ದು ಧ್ರುವ ಮಹಾರಾಜನಿಗೆ. ನೀನೇನು ಹೆದರೋದು ಬೇಕಾಗಿಲ್ಲ, ಭಗವಂತ ನಿನ್ನೊಟ್ಟಿಗೆ ಇದ್ದಾನೆ, ಯುದ್ಧ ಮಾಡು ನೀನು. ನಾರಾಯಣಾಸ್ತ್ರವನ್ನು ನಂತರ ಅವರು ನೆನಪು ಮಾಡಿಕೊಂಡು ಪ್ರಯೋಗಿಸೋದು ಅದೆಲ್ಲ ನೋಡ್ತೀವಿ ನಾವು. ಹಾಗೆ ಧ್ರುವ ಮಹಾರಾಜರಿಗೆ ಅವರು ಇಲ್ಲಿ ಹೇಳ್ತಾ ಇರೋದು, ಆತರ ನೀನು ಗುರುತಿಸಿರೋ ಭಕ್ತನು, ನೀನು ಈ ರೀತಿಯ ಒಂದು ತಾತ್ಕಾಲಿಕವಾದ ಒಂದು ಸ್ಥಿತಿಗೆ ನೀನು ಆ ಒಂದು ಪ್ರಭಾವದಿಂದ ನೀನು ಈ ರೀತಿಯ ಹಿಂಸೆ ಮಾಡೋದು ಸರಿನಾ ಅಂತ ಕೂಡ, ಇದು ಸರಿಯಲ್ಲ, ಇದು ಒಂದು ಖಂಡನೀಯ ಈ ರೀತಿ ನೀನು ಮಾಡೋದು. ಸೊ ಅದು ಕೂಡ ಇಲ್ಲಿ ನನಗೆ ಇದು ಆಶ್ಚರ್ಯವಾಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮನು. ಮತ್ತೆ ಅವರು ಶುದ್ಧ ಭಕ್ತರ ಲಕ್ಷಣ ಅವ್ರು ಹೇಗೆ ವ್ಯವಹಾರ ಮಾಡಬೇಕು ಅಂತ. ಸೊ ಮೊದಲಿಗೆ ನಾವು ಭಕ್ತಿ ಆರಂಭ ಮಾಡಿದಾಗ ನಮಗೆ ಡೆಫಿನೆಟ್ಲಿ ನಮಗೆ ಭಗವಂತನ ಮೇಲೆ ತುಂಬಾ ಇರುತ್ತೆ, ಶ್ರದ್ಧೆ ಇರುತ್ತೆ, ನಂಬಿಕೆ ಇರುತ್ತೆ, ಆ ನಿಯಮಗಳಿರುತ್ತೆ. ಆದರೆ ನಮಗೆ ಬೇರೆ ಭಕ್ತರೊಟ್ಟಿಗೆ ಅದು ನಾವು ಅಷ್ಟು ಸರಿಯಾಗಿ ನಮ್ಮ ವ್ಯವಹಾರಗಳು ಇರೋದಿಲ್ಲ. ಭೌತಿಕ ಜಗತ್ತಲ್ಲೇ ಹಾಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್ ಇರೋದಿಲ್ಲ ಡೀಲಿಂಗ್ಸ್ ಒಂದ್ ರೀತಿ. ಅದು ಪರ್ಟಿಕ್ಯುಲರ್ ನಾವು ಮೊದಲಿಗೆ ಇರುವಾಗ ನಾವು ನಮ್ಮಲ್ಲಿ ಇರುತ್ತೆ ಆ ಭೌತಿಕ ನಮ್ಮ ಇಚ್ಛೆಗಳು, ಭೌತಿಕ ನಮ್ಮ ವಾಸನೆಗಳು ಅದೆಲ್ಲ ಇರೋದ್ರಿಂದ ಹಾಗೆ ಇರುತ್ತೆ ಅದು. ಅರ್ಚಾಯಂ ಏವ ಅರಯೇ, ಅರ್ಚಾಯಂ ಏವ ಅರಯೇ ನ ತದ್ ಭಕ್ತೇಶು ಚಾನ್ಯೇಶು ಸದದ್ ಭಕ್ತ ಪಾಕೃತಾಸ್ಮತಃ ಶ್ರದ್ಧೆಯಾನ್ವಿತಃ. ಸೊ ಹೇಳ್ತಾರೆ, ಮೊದಲ ಹಂತದಲ್ಲಿ ನಾವು ಭಗವಂತನನ್ನು ತುಂಬಾ ಒಂದು ಇದರಿಂದ ಆಧಾರದಿಂದ ಗೌರವದಿಂದ ನಾವು ಕಾಣ್ತೇವೆ ನಾವು ಭಕ್ತಿಯಲ್ಲಿ ಆರಂಭಿಸಿದಾಗ. ಅದೇ ರೀತಿಯಲ್ಲಿ ಆಚಾರ್ಯರನ್ನು ಕೂಡ ಹೇಳ್ಬೋದು ಒಂದು ರೀತಿ. ಆದರೆ ಇತರ ಭಕ್ತರೊಟ್ಟಿಗೆ ನಮ್ಮದು ಅಷ್ಟೊಂದು ಮೈತ್ರಿ ಸ್ವಭಾವ ಇರೋದಿಲ್ಲ. ಅದು ಸಹಜ, ಅದು ಪ್ರಾರಂಭ ಸ್ಥಾನದಲ್ಲಿ ಇರುತ್ತೆ ಅದು. ಆದರೆ ಅಲ್ಲಿಂದ ನಾವು ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು, ಮಧ್ಯಮ ಭಕ್ತರು. ಸೊ ಇಲ್ಲಿ ಮಧ್ಯಮ ಭಕ್ತರು, ಇಲ್ಲಿ ಆಕ್ಚುಲಿ ಧ್ರುವ ಮಹಾರಾಜರು ಉನ್ನತ ಭಕ್ತರು, ಅವರು ಉತ್ತಮ ಭಕ್ತರಿದ್ದಾರೆ. ಆದರೆ ಅವರು ಈ ಭೌತಿಕ ಲೋಕದಲ್ಲಿರೋದ್ರಿಂದ ಹೇಳ್ತಾರೆ ಅವರು ಮಧ್ಯಮದಾಗಿ ಅವರು ಇಳಿಬೇಕಾಗುತ್ತೆ. ಆಚಾರ್ಯರು ಕೂಡ ಶುದ್ಧ ಭಕ್ತರು ಹೇಳ್ತಾರೆ, ಅವರು ಆಕ್ಚುಲಿ ಅವರು ಉನ್ನತ ಭಕ್ತರಿರ್ತಾರೆ, ಅವರು ಮಹಾಭಾಗವತರಾಗಿರ್ತಾರೆ. ಆದರೆ ಈ ಭಗವಂತ ಪ್ರಚಾರ ಮಾಡ್ಬೇಕಾದಾಗ ಅವರು ಕೂಡ ಮಧ್ಯಮ ವರ್ಗಕ್ಕೆ ಇಳಿದು ಬರುತ್ತಾರೆ ಅಂತ ಹೇಳ್ತಾರೆ. ಸೊ ಅದು ಅವರ ಸ್ಥಿತಿ. ಆದ್ರೆ ನಾವು ಅಟ್ಲೀಸ್ಟ್ ನಮ್ಮದೇ ಸ್ಥಿತಿಯಲ್ಲಿ ಈಗ ಕೆಳಗಿಂದ ನಾವು ಮೇಲಕ್ಕೆ ಏರ್ಬೇಕು. ನಾವು ಕೆಳಗೆ ಹಂತದಲ್ಲಿದ್ದೇವೆ, ಮೊದಲು ಅಭಕ್ತರಿದ್ದೇವೆ, ನಾವು ಅಭಕ್ತರಿಂದ ಕನಿಷ್ಠ ಭಕ್ತರಾಗಿ ನಾವು ಪ್ರಾರಂಭಿಸಿದ್ದೇವೆ. ಮತ್ತೆ ನಾವು ಅಟ್ಲೀಸ್ಟ್ ನಾವು ನಮ್ಮ ಪ್ರಯತ್ನದಲ್ಲಿ ಮಧ್ಯಮ ಇದಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸೊ ಈ ಮಧ್ಯಮ ಇದರಲ್ಲಿ ಅದರ ಲಕ್ಷಣಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಈಶ್ವರ ತದೀನೇಶು ಬಾಲಿಸೇಶು ದ್ವಿಷಸುಚ ಪ್ರೇಮೋ ಮೈತ್ರಿ ಕೃಪಾ ಉಪೇಕ್ಷ ಸಭಕ್ತ ಮಧ್ಯಮ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಹೇಳೋದು, ಈಗ ಇರೋ ಒಂದು ಇದರಲ್ಲಿ ಸ್ಥಿತಿಯಲ್ಲಿ ಹೆಚ್ಚಾಗಿ ಸಮಾಜದಲ್ಲಿ ಅಭಕ್ತರೆ, ನಾವು ಕೂಡ ಅಭಕ್ತರೇ ಇದ್ದೀವಿ. ಆಮೇಲೆ ಸಮಾಜದಲ್ಲಿ 90-95-99 ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅಭಕ್ತರೆ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು, ಹಾಗೆ ನಾವು ಅವರಿಗೆ ಪ್ರತಿಯೊಬ್ಬರು ನಾವು ಭಕ್ತರಾದವರು ನಾವು ಕರುಣೆ ತೋರಿಸ್ಬೇಕಂದ್ರೆ ಅವರು ಕೂಡ ಭಕ್ತರಾಗ್ಬೇಕು. ಕರುಣೆ ತೋರಿಸೋದ್ರೆ ಇನ್ನೇನೋ ಭೌತಿಕವಾಗಿ ಏನೋ ನಾವು ಕೊಡೋದು ಅದನ್ನೇ ಕರುಣೆ ಅಲ್ಲ. ಆ ಕರುಣೆ ಅದು ಆ ಕರುಣೆ ಭೌತಿಕ ಕರುಣೆಗೆ ಏನು ಪ್ರಯೋಜನ ಇಲ್ಲ, ಏನು ಲಾಭ ಇಲ್ಲ. ನಿಜವಾದ ಕರುಣೆ ಅಂದ್ರೆ ಪ್ರತಿಯೊಬ್ಬರು ಕೃಷ್ಣ ಪ್ರಜ್ಞೆ ಬೆಳೆಸಿ ಅವರು ಕೃಷ್ಣನ ಭಕ್ತಿಯನ್ನು ಆರಂಭಿಸ್ಬೇಕು, ಅದು ನಿಜವಾದ ಕರುಣೆ. ಸೊ ಹೇಳ್ತಾರೆ, ಹಾಗೆ ಹೇಳ್ತಾ ಇರೋದ್ರಲ್ಲಿ ಇಲ್ಲಿ ಒಬ್ಬರು ಇನ್ನೋಸೆಂಟ್, ಯಾರು ತಿಳಿದೇ ಇಲ್ಲ ವ್ಯಕ್ತಿಗೆ ನಾವು ಕರುಣೆಯನ್ನು ತೋರಿಸ್ಬೇಕು. ಸೊ ಕರುಣೆ ತೋರಿಸೋದು ಅಂದ್ರೆ ಅವರು ಕೂಡ ಕೃಷ್ಣ ಪ್ರಜ್ಞೆ ವಿಧಾನವನ್ನು ಸ್ವೀಕರಿಸಬೇಕು, ಅದರಲ್ಲಿ ಪ್ರೋತ್ಸಾಹಿಸ್ಬೇಕು. ಕೃಪಾ, ಮತ್ತೆ ಆದ್ರೆ ಸ್ವಲ್ಪ ಜನ ಇರ್ತಾರೆ ದ್ವೇಷದಲ್ಲಿ ಇರ್ತಾರೆ ಅವರು. ಸೊ ಹೇಳ್ತಾರೆ ನಮಗೆ ಸಾಧ್ಯ ಇಲ್ಲ ಹಾಗಾಗಿ ದ್ವೇಷದ ಜನರನ್ನು ಬದಲಾವಣೆ ಮಾಡೋದಕ್ಕೆ. ಮಹಾಭಾಗವತರಿಗೆ ಸಾಧ್ಯ ಇರ್ಬೋದು, ಆದ್ರೆ ನಮಗೆ ಇರೋ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಸೊ ಹಾಗೆ ಹೇಳ್ತಾರೆ ಅವ್ರಿಗೆ, ಅವರನ್ನು ನಾವು ಉಪೇಕ್ಷಾ ಅಂದ್ರೆ ಅವರಿಂದ ನಾವು ದೂರದಲ್ಲಿ ಇರ್ತೇವೆ, ದೂರದಲ್ಲೇ ನಾವು ಅವರ ಜೊತೆ ನಮ್ಮ ವ್ಯವಹಾರಗಳು ಅಷ್ಟು ಇದು ಮಾಡೋದಿಲ್ಲ. ನೆಗ್ಲೆಕ್ಟ್ ಒಂದು ರೀತಿಯಲ್ಲಿ ಅಂದ್ರೆ ತತ್ಸಾರ ಅಂದ್ರೆ ದ್ವೇಷ ಇಲ್ಲ, ಆದರೆ ಒಂದು ಅವ್ರ ಜೊತೆಗೆ ಅಷ್ಟು ನಾವು ಪರಸ್ಪರ ಇದು ಇಲ್ಲ. ನಂತರ ಭಕ್ತರು ಬೇರೆ ಬೇರೆ ಭಕ್ತರು ಇರ್ತಾರೆ. ಸೊ ಅವರ ಜೊತೆಗೆ ನಾವು ಮೈತ್ರಿ ಒಂದು ಫ್ರೆಂಡ್ಶಿಪ್, ಸ್ನೇಹ ಭಾವ, ಮತ್ತೆ ಭಗವಂತನ ಮೇಲೆ ನಾವು ಸಂಪೂರ್ಣ
ಪ್ರೀತಿ, ಭಗವಂತನ ಮೇಲೆ ಸಂಪೂರ್ಣ ನಮ್ಮ ಶರಣಾಗತಿ. ಸೊ ಹಾಗೆ ಈ ಶ್ಲೋಕದ ಇದು ಕೂಡ ಆಚಾರ್ಯರು ಭಾವಾರ್ಥದಲ್ಲಿ ಮಧ್ಯಮ ವರ್ಗದಲ್ಲಿರೋ ಭಕ್ತರ ಲಕ್ಷಣಗಳು. ಸೊ ಮನು ಹೇಳ್ತಾ ಇರೋದು, ನೀನು ಉತ್ತಮ ಭಕ್ತನು ಹೌದು, ಆದ್ರೆ ಇವಾಗ ಭೌತಿಕ ಜಗತ್ತಿನಲ್ಲಿರೋದ್ರಿಂದ ಅಟ್ಲೀಸ್ಟ್ ಮಧ್ಯವರ್ತಿಯ ಭಕ್ತರ ಒಂದು ಚಟುವಟಿಕೆಯನ್ನು ನೀನು ಮಾಡಬೇಕು ನೀನು ಅಂತ ಆ ರೀತಿಯ ಧ್ರುವ ಮಹಾರಾಜರಿಗೆ ಉಪದೇಶ ಆಯಿತು. ಇಲ್ಲಾಂದ್ರೆ ನೀನು ಅತಿ ಒಂದು ರೋಷದಿಂದ ಕೋಪದಿಂದ ಮಾಡಿದ್ರೆ, ಅದು ದ್ವೇಷದಿಂದ ಮಾಡಿದ್ರೆ ಅದು ಒಂದು ಕನಿಷ್ಠ ಭಕ್ತನ ಚಟುವಟಿಕೆ ಆಗುತ್ತೆ, ಅದು ಮಧ್ಯಮ ಭಕ್ತನ ಚಟುವಟಿಕೆ ಅಲ್ಲ. ಸೊ ಆ ರೀತಿಯಲ್ಲಿ ಕೂಡ ಸ್ವಯಂಭೂ ಮನು ಅವರು ಉಪದೇಶಿಸ್ತಾ ಇರೋದು ಈ ಶ್ಲೋಕದಲ್ಲಿ. ಇನ್ನೊಂದ್ಸಲ ಓದ್ತೇನೆ ಭಾವಾರ್ಥ. ಸಹನೆ, ಕರುಣೆ, ಮೈತ್ರಿ ಮತ್ತು ಸಮತ್ವ ಭಾವನೆಯಿಂದ ಭಕ್ತನು ಇತರ ಜನರನ್ನು ಅಭಿನಂದಿಸಿದಾಗ ಭಗವಂತನು ಆ ಭಕ್ತನ ಬಗ್ಗೆ ತುಂಬಾ ಸಂತುಷ್ಟನಾಗುತ್ತಾನೆ. ಸೊ ಭಗವದ್ಗೀತೆಯಲ್ಲಿ ನಾವು 12ನೇ ಅಧ್ಯಾಯ ಕೇಳಿದಾಗ ಭಗವಂತನು ಯಾರು ಈ ತರ ಭಕ್ತನು ಈ ತರ ಒಂದು ಲಕ್ಷಣಗಳನ್ನು ತೋರಿಸ್ತಾನೆ, ಅವನು ನನಗೆ ತುಂಬಾ ಪ್ರಿಯನು, ನನಗೆ ತುಂಬಾ ಪ್ರಿಯನು. ಅದಕ್ಕೆ ಒಂದು 5-6 ಶ್ಲೋಕ 7 ಶ್ಲೋಕ ಕಂಟಿನ್ಯೂಸ್ ಆಗಿ ಬರುತ್ತೆ 2ನೇ ಅಧ್ಯಾಯ. ಸೊ ಅಂದ್ರೆ ಆ ಗುಣಗಳನ್ನ ನಾವು ಬೆಳೆಸ್ಬೇಕು ನಾವು. ಸೊ ನಾವು ಬೆಳೆಸಿಲ್ಲ ಅಂದ್ರೆ ನಾವು ಇನ್ನ ಕೆಳಗೆ ಇದ್ದೇವೆ ಅಂತ ನಮ್ಮದೇ ಅನ್ವೇಷಣೆ ಮಾಡ್ಕೊಳ್ಳೋದು, ನಮ್ಮದೇ ಒಂದು ನಾವು ಚೆಕ್ ಮಾಡ್ಕೊಳ್ಳೋದು. ಭಕ್ತಿಯ ಪರಿಪೂರ್ಣತೆ 2ನೇ ಸ್ತರದಲ್ಲಿರೋ ಮುಂದುವರೆದ ಭಕ್ತನಿಗೆ ಈ ಪದ್ಯಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದು ಕರ್ತವ್ಯವಾಗಿದೆ. ಭಕ್ತಿಯ ಜೀವನದಲ್ಲಿ 3 ಸ್ತರಗಳಿವೆ. ಅತ್ಯಂತ ಕೆಳಗಿನ ಸ್ತರದಲ್ಲಿ ಭಕ್ತನು ದೇವಾಲಯದಲ್ಲಿರುವ ವಿಗ್ರಹದಲ್ಲಿ ಮಾತ್ರ ಆಸಕ್ತನಾಗಿದ್ದು ಭಗವಂತನನ್ನು ಶಾಸ್ತ್ರ ನಿಯಮಗಳಿಗೆ ಅನುಸಾರವಾಗಿ ಹೆಚ್ಚಿನ ಭಕ್ತಿಯಿಂದ ಪೂಜಿಸುತ್ತಾನೆ. ಸೊ ಆದ್ರೂ ಕೂಡ ಹೇಳ್ತಾರೆ, ಭಕ್ತನು ಒಂದು ಕನಿಷ್ಠ ಸ್ತರದಲ್ಲಿದ್ರು ಕೂಡ ಬೇರೆ ಈ ಭಗವಂತನ ಭಕ್ತರಲ್ಲದೆ ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನದಲ್ಲೋ ಅದರಲ್ಲಿದ್ರೆ ಆ ವ್ಯಕ್ತಿಗಿಂತ ಮೇಲೆ ಅಂತ ಕೂಡ. ಯಾಕಂದ್ರೆ ಭಗವಂತನ ಒಂದು ಅಸ್ತಿತ್ವನೇ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ. ಸೊ ಅವರು ಅನ್ಕೊಳ್ಳೋದು ನಾನು ಭಗವಂತನ ಒಂದೇ ಅಂತ. ಇಲ್ಲ, ನಾನು ಭಗವಂತನ ವಿಭಿನ್ನ ಅಂಶ, ನಾನು ಭಗವಂತನ ನಿತ್ಯ ಸೇವಕ. ಸೊ ಇದನ್ನು ತಿಳಿದು ಯಾರು ಪ್ರಾರಂಭಿಕ ಭಕ್ತನಾದ್ರೂ ಕೂಡ ಹೇಳ್ತಾರೆ, ಆ ಪ್ರಾರಂಭಿಕ ಭಕ್ತನು ಕೂಡ ಇನ್ನೊಂದು ವ್ಯಕ್ತಿಗಳು ಯಾರು ಬೇರೆ ಆಧ್ಯಾತ್ಮಿಕ ವ್ಯಾಧಿಗಳು, ಅವರು ನಾನು ಭಗವಂತನ ಒಂದೇ, ನಾನು ಭಗವಂತನಲ್ಲಿ ಲೀನರಾಗಬೇಕು ಅಂತ ಅನ್ಕೊಳ್ತಾರೆ, ಅವರಿಗಿಂತ ಮೇಲೆ ಭಕ್ತನ ಸ್ಥಾನ ಯಾವಾಗ್ಲೂ ಮೇಲೆ. ಅದಂತೂ ನಾವು ಖಂಡಿತವಾಗಿ ತಿಳ್ಕೊಳ್ಬೇಕು. 2ನೇ ಸ್ತರದಲ್ಲಿ ಭಕ್ತನಿಗೆ ಭಗವಂತನೊಡನೆ ತನ್ನ ಸಂಬಂಧ, ಇತರ ಭಕ್ತರೊಡನೆ ತನ್ನ ಸಂಬಂಧ, ಮುಗ್ಧ ಜನರೊಡನೆ ತನ್ನ ಸಂಬಂಧ ಮತ್ತು ದ್ವೇಷಿಗಳೊಡನೆ ತನ್ನ ಸಂಬಂಧ, ಇವುಗಳ ಅರಿವು ಇರುತ್ತದೆ. ಕೆಲವು ಸಲ ದ್ವೇಷವುಳ್ಳ ಜನರು ಭಕ್ತರೊಡನೆ ದುರ್ವರ್ತನೆ ಮಾಡುತ್ತಾರೆ. ಸೊ ಹರಿದಾಸ್ ಠಾಕೂರರಿಗೆ ಯಾರದು ಒಬ್ಬ ಜಮೀನ್ದಾರನು ಅವರು ದ್ವೇಷದಿಂದ ಆಗ ಹರಿದಾಸ್ ಠಾಕೂರರಿಗೆ ಎಲ್ಲರೂ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ. ನಾನು ಒಬ್ಬ ದೊಡ್ಡ ಜಮೀನ್ದಾರ, ಒಬ್ಬ ರಾಜ, ಹಿಂದೆ ಜಮೀನ್ದಾರ ಅಂದ್ರೆ ರಾಜನ ರೀತಿಯಲ್ಲೇ ಇರ್ತಾ ಇದ್ದಾರೆ ದೊಡ್ಡ ದೊಡ್ಡ ಒಂದು ನಗರಕ್ಕೆ, ಒಂದು ಹಳ್ಳಿಗಳಿಗೆ. ಸೊ ಆ ವ್ಯಕ್ತಿಯ ದ್ವೇಷವುಳ್ಳ ಜನರು ಭಕ್ತರೊಡನೆ ದುರ್ವರ್ತನೆ ಮಾಡುತ್ತಾರೆ. ಉನ್ನತ ಭಕ್ತನು ಸಹನಶೀಲನಾಗಿರಬೇಕೆಂದು ಉಪದೇಶಿಸಲಾಗಿದೆ. ಅಜ್ಞಾನಿಗಳ ಹಾಗೂ ಮುಗ್ಧ ಜನರ ಬಗೆಗೆ ಅವನು ಸಂಪೂರ್ಣ ಕರುಣೆಯನ್ನೇ ತೋರಿಸಬೇಕು. ಯಾವ ವ್ಯಕ್ತಿಗಳನ್ನು ಭಕ್ತಿ ಸೇವೆ ಪಥಕ್ಕೆ ಮೇಲೆತ್ತಬಹುದೋ ಅಂತಹ ತಟಸ್ಥ ಜನರ ಬಗ್ಗೆ ಉಪದೇಶಕ ಭಕ್ತನು ಕರುಣೆಯನ್ನು ತೋರಿಸಬೇಕು. ಸೊ ಕರುಣೆಯನ್ನು ತೋರಿಸಲಿಲ್ಲ ಅಂದ್ರೆ, ಇವಾಗ ಶ್ರೀಲ ಪ್ರಭುಪಾದರು ಈ ರೀತಿ ಪುಸ್ತಕಗಳು ಬರಿತಾ ಇರ್ಲಿಲ್ಲ, ಮತ್ತೆ ಅವರು ಈ ರೀತಿಯ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇರಲಿಲ್ಲ. ಮತ್ತೆ ಅವರ ಆದೇಶ ಕೂಡ ಮತ್ತೆ ಶಿಷ್ಯರಿಗೆ ಅವರು ಮಾಡಿ, ನೀವು ಕೂಡ ಇದೇ ರೀತಿಯಲ್ಲಿ ಪ್ರಚಾರ ಆರಂಭಿಸಿ ಎಲ್ಲ ಕೇಂದ್ರಗಳನ್ನು ಮಾಡಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೆಲವು ದಿವಸಗಳಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಆ ಬಾಂಬೆ ಶ್ರೀಲ ಪ್ರಭುಪಾದರು ಅವರು ಮುಂಬೈಯಲ್ಲಿ ಆ ಕೇಂದ್ರ ಮಾಡುವಾಗ ಎಷ್ಟೋ ಒಂದು ಅಡಚಣೆಗಳು ಬಂತು ಅವರಿಗೆ. ಎಷ್ಟೋ ಒಂದು ಅಡಚಣೆ ಬಂದಾಗ ಎಷ್ಟೋ ಜನ ಒಂದು ರೀತಿ ದ್ವೇಷದಲ್ಲಿ, ಇವ್ರು ಯಾರು, ಇವರೇನು ನಮ್ಮ ಒಂದು ಸಂಸ್ಕೃತಿಯನ್ನು ಹೇಳ್ಕೊಡೋದು, ನಾವು ಇಲ್ಲಿ ನಮಗೆ ಗೊತ್ತು ನಮ್ಮ ಭಗವದ್ಗೀತೆ ಅಂದ್ರೆ ಏನು, ಸನಾತನ ಧರ್ಮ ಅಂದ್ರೆ ಏನು, ಇವರು ಯಾರು, ಇವೆಲ್ಲ ಶ್ರೀಲ ಪ್ರಭುಪಾದ ಶಿಷ್ಯರ ಅವರು ಅಮೇರಿಕನವರು, ಯುರೋಪಿನವರು. ಸೊ ಪ್ರಭುಪಾದ ಮೊದಲಿಗೆ ಅವರನ್ನು ಕರ್ಕೊಂಡು ಬಂದ್ರು, ಅವರಿಂದ ಪ್ರಚಾರ ಇಲ್ಲಿ ಮತ್ತೆ ಆರಂಭಿಸಿದ್ರು ಅವರು. ಯಾಕಂದ್ರೆ ಇಲ್ಲಿ ನಾವು ಅಷ್ಟು ತಗೊಳ್ಳಿಲ್ಲ. ಶ್ರೀಲ ಪ್ರಭುಪಾದರು ಇಲ್ಲೇ ಇದ್ರು, 70 ವರ್ಷವರೆಗೂ ಭಾರತದಲ್ಲಿ ಇದ್ರು ಕೂಡ ನಾವು ಗುರುತಿಸಲಿಲ್ಲ ಶ್ರೀಲ ಪ್ರಭುಪಾದರನ್ನ. ಸೊ ಹೀಗೆ ಪ್ರಭುಪಾದರು ಅಲ್ಲಿ ಪ್ರಚಾರ ಮಾಡಿ ಮತ್ತೆ ಅವರನ್ನು ಇಲ್ಲಿ ಕರೆ ತಂದು ಮತ್ತೆ ಇಲ್ಲಿ ಪ್ರಚಾರ ಶುರು ಮಾಡಿ.
ಸೊ ಹಾಗೆ ಕೆಲವು ಜನ ದ್ವೇಷದ ಭಾವನೆಯಿಂದ ಶಿಲ ಪ್ರಭುಪಾದರಿಗೆ ಅವ್ರಿಗೆ ಇಲ್ಲಿ ಪ್ರಚಾರ ಮಾಡುವಾಗ ಅವ್ರಿಗೆ ಅಡಚಣೆ ಕೊಡ್ತಾ ಇದ್ರು. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ಸೊ ಅಷ್ಟಕ್ಕೆ ನಾವು ಈ ಸ್ಥಳವನ್ನು ಬಿಟ್ಟು ಹೋಗ್ಬಿಡೋದ? ನಾವು ಇಲ್ಲ, ನಾವು ಮಾಡಬೇಕು, ಪ್ರಚಾರ ಮಾಡಬೇಕು. ಸೊ ಶಿಲ ಪ್ರಭುಪಾದರವರು ಆಚಾರ್ಯರಾಗಿ ಅವರು ಸ್ವತಃ ಅವ್ರು ತೋರಿಸ್ಕೊಟ್ಟಿದ್ದು ಹಾಗೆ ಆ ದ್ವೇಷಿಗಳ ಜನ ಇರ್ತಾರೆ, ಆದ್ರೂ ಕೂಡ ನಾವು ಸಹನೆಯಿಂದ ತಿತಿಕ್ಷಾ ಅಂತ ಇಲ್ಲೇನು ಹೇಳಿದೆ ಅದರಿಂದ ನಾವು ಮುಂದುವರಿಸಬೇಕು. ನಾವು ಮತ್ತೆ ಪ್ರಭುಪಾದರು ಹೇಳ್ತಾರೆ ಅದ್ರ ಜೊತೆ ಕರುಣೆನೂ ಕೂಡ ತೋರಿಸ್ಬೇಕು. ಸೊ ಕರುಣೆ ತೋರಿಸೋದು ಅಂದ್ರೆ ಹಾಗೆ ನಾವು ಪ್ರಚಾರ ಹೆಚ್ಚು ಹೆಚ್ಚು ಮಾಡ್ಬೇಕು ನಾವು. ಸೊ ಹಾಗೆ ಇರುತ್ತೆ, ಅಡಚಣೆಗಳಿರುತ್ತೆ. ಭೌತಿಕ ಜಗತ್ತು ಅಂದ್ರೆ ಅಡಚಣೆಗಳೇ ಇರೋದೇ. ಭೌತಿಕ ಇದು ವೈಕುಂಠ ಜಗತ್ತಲ್ಲ. ಆದರೆ ನಾವು ಪ್ರಯತ್ನ ಮುಂದುವರಿಬೇಕು. ಸೊ ತಿತಿಕ್ಷವ ಕಾರುಣಿಕ. ಸೊ ಪ್ರಭುಪಾದ ಬಹಳ ಚೆನ್ನಾಗಿ ಒಂದು ಪ್ರವಚನ ಇದೆ ಅವರು. ಹಾಗೆ ಅವರು ಈಗ ಯಾಕಂದ್ರೆ ಶಿಷ್ಯರು ಹೇಳ್ತಾ ಇರ್ತಾರೆ, ಇಲ್ಲಿ ಬಹಳ ಆಯ್ತು, ಇಲ್ಲಿ ಈ ನಗರ ಈ ಕೇಂದ್ರ ಬಿಟ್ಬಿಡೋಣ, ಬೇರೆ ಎಷ್ಟೋ ಕೇಂದ್ರಗಳಿದೆ ನಮ್ಮದು, ಬೇರೆ ಕಡೆ ಪ್ರಚಾರ ಮಾಡ್ಬೋದು. ಸೊ ಶಿಲ ಪ್ರಭುಪಾದ ಇಲ್ಲ, ಇಲ್ಲಿ ಮಾಡ್ಬೇಕು ನಾವು. ಸೊ ಎಷ್ಟೇ ಕಷ್ಟ ಇದ್ರು ಕೂಡ ನಾವು ಮಾಡ್ಬೇಕು ಅಂತ. ಸೊ ಹಾಗೆ ಪ್ರಭುಪಾದರು ಮಾಡಿದ್ದು ಈಗ ನೋಡಿದ್ರೆ ಈಗ ಅಂತ ದೊಡ್ಡ ನಗರದಲ್ಲಿ ಎಷ್ಟೋ ಭಕ್ತರು, ಎಷ್ಟೋ ಕೇಂದ್ರಗಳು, ಎಷ್ಟೋ ಪ್ರಚಾರ. ಹಾಗೆ ಸೊ ಶಿಲ ಪ್ರಭುಪಾದರು ಮೊದಲಿಗೆ ಅವರೇ ಇದ್ದಾಗ ಎಷ್ಟು ಕಷ್ಟ ಇತ್ತು. ಆದ್ರೆ ಈಗ ನೋಡಿದ್ರೆ ಎಷ್ಟೋ ಜನ, ಸಾವಿರಾರು ಜನ ಭಕ್ತರಿದ್ದಾರೆ, ಅಲ್ಲಿ ಎಷ್ಟೋ ಕೇಂದ್ರಗಳಿದೆ. ಆ ಕೇಂದ್ರಗಳಿಂದ ಬೆಂಬಲವಾಗಿ ಎಷ್ಟೋ ಕೇಂದ್ರಗಳು ಆರಂಭ ಆಗಿದೆ. ಸೊ ಇದು ಆಚಾರ್ಯರು ಶಿಲ ಪ್ರಭುಪಾದ ತೋರಿಸಿದ ಕರುಣೆ ಅವರಿಂದ ಇದು ಈ ರೀತಿ ಬೆಳವಣಿಗೆ ಆಗಿದೆ. ಅಜ್ಞಾನಿಗಳ ಹಾಗೂ ಮುಗ್ಧ ಜನರ ಬಗ್ಗೆ ಅವನು ಸಂಪೂರ್ಣ ಕರುಣೆಯನ್ನೇ ತೋರಿಸಬೇಕು. ಯಾವ ವ್ಯಕ್ತಿಗಳನ್ನು ಭಕ್ತಿ ಸೇವೆ ಪಥಕ್ಕೆ ಮೇಲೆತ್ತಬಹುದೋ ಅಂತಹ ತಟಸ್ಥ ಜನರ ಬಗ್ಗೆ ಉಪದೇಶಕ ಭಕ್ತನು ಕರುಣೆಯನ್ನು ತೋರಿಸಬೇಕು. ಸಹಜ ಸ್ವರೂಪದಿಂದ ಪ್ರತಿಯೊಬ್ಬನು ಭಗವಂತನ ನಿತ್ಯ ಸೇವಕನೇ. ಆದ್ದರಿಂದ ಪ್ರತಿಯೊಬ್ಬನಲ್ಲಿರುವ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಭಕ್ತನ ಕೆಲಸ. ಅದು ಅವನ ಕರುಣೆ. ತನಗೆ ಸಮಾನರಾದ ಇತರ ಭಕ್ತರೊಡನೆ ಆತನು ಮೈತ್ರಿಯನ್ನು ಇಟ್ಟುಕೊಳ್ಳಬೇಕು. ಪ್ರತಿಯೊಂದು ಜೀವಿಯನ್ನು ಪರಮಪುರುಷ ಭಗವಂತನ ಅಂಶವಾಗಿ ನೋಡುವುದು ಅವನ ಸರ್ವಸಾಧಾರಣ ದೃಷ್ಟಿಯಾಗಿರಬೇಕು. ವಿಭಿನ್ನ ಜೀವಿಗಳು ವಿಭಿನ್ನ ದೇಹಾಕೃತಿಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಭಗವದ್ಗೀತೆಯ ಉಪದೇಶದ ಪ್ರಕಾರ ವಿದ್ವಾಂಸನು ಸಕಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ. ಪರಮಪುರುಷ ಭಗವಂತನು ಭಕ್ತರ ಆ ವಿವಿಧ ವರ್ತನೆಯನ್ನು ತುಂಬಾ ಮೆಚ್ಚುತ್ತಾನೆ. ಸೊ ಏನು ಉದ್ದೇಶ? ಕೊನೆಗೆ ಭಗವಂತನನ್ನು ತೃಪ್ತಿಪಡಿಸೋದು. ಸೊ ಏನು ನಾವು ನಮ್ಮ ಕಾರ್ಯಚಟುವಟಿಕೆಗಳಿದ್ರು ಅದರ ಉದ್ದೇಶ ಕೊನೆಗೆ ಕೃಷ್ಣನ ತೃಪ್ತಿಪಡಿಸೋದು. ಆದ್ದರಿಂದಲೇ ಸಂತನಾದ ಮನುಷ್ಯನು ಯಾವಾಗಲೂ ಸಹನಶೀಲನು, ಕರುಣಾಶಾಲಿಯೂ ಆಗಿರುತ್ತಾನೆ. ಅವನು ಪ್ರತಿಯೊಬ್ಬನ ಮಿತ್ರ, ಯಾರಿಗೂ ಎಂದು ಶತ್ರುವಾಗುವುದಿಲ್ಲ. ಅವನು ಸದಾ ಶಾಂತಿಮಯನಾಗಿರುತ್ತಾನೆ ಎಂದು ಹೇಳಲಾಗಿದೆ. ಅದೇ ಸೇಮ್ ಈ ಶ್ಲೋಕ ಮತ್ತೆ ಸಾಧು ನಾವೇನು ಶ್ಲೋಕ ಅದನ್ನ ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರವ ಶಾಂತ. ಸೊ ಆಲ್ಮೋಸ್ಟ್ ಸಿಮಿಲರ್ ಇದು ಎರಡು ಶ್ಲೋಕಗಳು. ಅವನು ಸದಾ ಶಾಂತಿಮಯನಾಗಿರುತ್ತಾನೆ ಎಂದು ಹೇಳಲಾಗಿದೆ. ಇವೆಲ್ಲ ಭಕ್ತನ ಒಳ್ಳೆಯ ಗುಣಗಳಲ್ಲಿ ಕೆಲವು. ಸೊ ಭಗವಂತನ ಭಕ್ತರ ಗುಣಗಳು 25, 26 ಅಂತ ಹೇಳ್ತಾರೆ. 26 ದಿವ್ಯ ಗುಣಗಳು. ಸೊ ಅದರಲ್ಲಿ ಇಲ್ಲಿ ಕೆಲವು ಗುಣಗಳು ಇದು ವಿಶೇಷ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ಬೇಕು, ಏನಾದ್ರು ಪ್ರಶ್ನೆಗಳಿದ್ರೆ? ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಸ್ವಯಂಭು ಮನು ಅಂತ ಹೇಳಿದ್ರೆ ಮನುವ ಹೆಸರು ಅದು. ಸ್ವಯಂಭು ಮನು ಹೇಳಿದ್ರೆ ಮನು ಅಲ್ಲ, ಮನು ಸ್ವಯಂಭು ಅಂದ್ರೆ ಬ್ರಹ್ಮ. ಸ್ವಯಂಭು ಅವ್ರಿಗೆ ಅವ್ರು ನಮ್ಮ ರೀತಿಯಲ್ಲಿ ಹುಟ್ಟಲಿಲ್ಲ. ಅವರು ನೇರವಾಗಿ ನಾರಾಯಣನ ಮಕ್ಕಳಿಂದ ಸ್ವಯಂಭು. ಹಾಗೆ ಅವ್ರನ್ನ ಏನೋ ಹೇಗೆ ಅನ್ಸುತ್ತೆ ಅಂದ್ರೆ ಯಾರು ಎಲ್ಲಿಂದನೂ ಯಾರು ತಂದೆ ತಾಯಿ ಇಲ್ಲ, ಅವ್ರು ಹಾಗೆ ಬಂದ್ಬಿಟ್ರೇನೋ, ಸ್ವಯಂ ಅವ್ರು ಬಂದ್ಬಿಟ್ರು ಅಂತ. ಸ್ವಯಂಭು ಅಂತ ಬ್ರಹ್ಮ. ಮಗ ಅಂದ್ರೆ ಸಂಸ್ಕೃತದಲ್ಲಿ ಸ್ವಾಯಂಭು, ಸ್ವದೀರ್ಘ. ಬ್ರಹ್ಮ ಅಂದ್ರೆ ಸ್ವಯಂಭು, ಇದು ಸ್ವಾಯಂಭು ಅಂದ್ರೆ ಇವರು ಯಾರು ಮನು ಅಂತ. ಸ್ವಯಂಭು ಅಂದ್ರೆ ಬ್ರಹ್ಮನ ಮಕ್ಕಳು. ಸೊ ಈ ಬ್ರಹ್ಮನ ಮಗನಾದ ಮನು, ಹಾಗಾಗಿ ಅವರು ಸ್ವಯಂಭುವ ಮನು ಅಂತ. ಸ್ವಯಂಭುವ ಮನು, ಸ್ವಯಂಭುವ ಬ್ರಹ್ಮನ ಮಗನಾದ ಮನು, ಇವರು ಸ್ವಯಂಭುವ ಮನು. ಈಗ ಇವತ್ತಿನ ಮನು, ಇವಾಗ ನಾವಿರೋ ಮನು ಅಂದ್ರೆ ಇದು ವೈವಸ್ವತ ಮನು. 7ನೇ ಮನು ಇವರು ವಿವಸ್ವಾನ್, ಸೂರ್ಯದೇವನ ಮಗ ಇವರು. ಈಗಿನ ಮನು ನಾವಿರೋ ಸಮಯ ಈಗ 7ನೇ ಮನ್ವಂತರ ಸಮಯ. ನಮ್ಮ ಮನು ಈಗ ಅಂದ್ರೆ ವಿವಸ್ವಾನ್ ಸೂರ್ಯದೇವ, ಅವನ ಮಗನಾದ ವೈವಸ್ವತ ಮನು. ಇದು ಧ್ರುವ ಮಹಾರಾಜರ ಇತಿಹಾಸ ಎಷ್ಟು ಹಿಂದೆ ಅಂತ. ಬರ್ತದಲ್ಲ ಪ್ರಭುಜಿ? ಏನ್ ಪ್ರಭುಜಿ?
ಅದು ಭಗವದ್ಗೀತೆಯಲ್ಲಿ 14 ಮನುಗಳು ಅಂತ ಹಾ ಬರ್ತಾರಲ್ಲ ಪ್ರಭುಜಿ, ಅದು ಅದು ಕರೆಕ್ಟ್. ಅವರೇನಾ ಇವರು? ಅಲ್ಲ, ಇದು ಈ ಮೊದಲನೇ ಮನು, ಈ ಬ್ರಹ್ಮನ ದಿನದ ಮೊದಲನೇ ಮನು ಇದು. ಬ್ರಹ್ಮನ ಮುಂಜಾನೆ ಅವ್ರ ಬೆಳಿಗ್ಗೆ ಎಚ್ಚರಿಕೆ ಆದಾಗ ಅವಾಗ ಸೃಷ್ಟಿ ಆಗತ್ತೆ. ಆಗ ಆ ಮೊದಲನೇ ಮನು ಹುಟ್ಟದ್ದು. ಮತ್ತೆ ಆ ಮನುವಿನ ವಂಶದಲ್ಲಿ ಧ್ರುವ ಮಹಾರಾಜರು ಹುಟ್ಟಿ ಬಂದದ್ದು. ಸೊ ಮತ್ತೆ 2ನೇ ಮನು, 3ನೇ ಮನು, 4ನೇ ಮನು ಇವರೆಲ್ಲ ಬರ್ತಾರೆ. ನಂತರ ಈ 7ನೇ ಮನೆ ಬಂದಿದ್ದಾರೆ. ಅವರ ಕಾಲದಲ್ಲಿ ನಾವಿದ್ದೇವೆ ಈಗ ಹೇಳ್ಬೋದು ಬ್ರಹ್ಮದೇವರ ಮಧ್ಯಾಹ್ನದ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ದಿನದಲ್ಲಿ 14 ಮನುಗಳು ಇರ್ತಾರೆ. ಈಗ 6 ಮನುಗಳಾಗಿದೆ. ಸೊ ಮೋಸ್ಟ್ಲಿ ಬ್ರಹ್ಮದೇವರಿಗೊಂದು ನಮ್ಮ ಲೆಕ್ಕಾಚಾರದಲ್ಲಿ ಒಂದು 11 o'clock 12 o'clock ಹೇಳ್ಬೋದು ನಾವು ಈಗ ಸಮಯ. ಮಧ್ಯಾಹ್ನ ಅರ್ಧ ದಿವಸ ಆಗಿದೆ, ಇನ್ನು ಅರ್ಧ ದಿವಸ ಕಾದಿದೆ. ಹೌದು, ಬ್ರಹ್ಮ. ಹಗಲಲ್ಲಿ 14 ಮನುಗಳು ಬ್ರಹ್ಮಂತ. 14 ಹಗಲಲ್ಲಿ ಮಾತ್ರ ಬರೋದು. ಅವ್ರು ರಾತ್ರಿಯಲ್ಲಿ ಅವ್ರು ಮಲಗಿದಾಗ ಎಲ್ಲ ಇದು ಕೆಳ ಲೋಕಗಳೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ಎಲ್ಲ ನಾಶ ಆಗ್ಬಿಡುತ್ತೆ ಅಂದ್ರೆ ಎಲ್ಲವೂ ಗರ್ಭೋದಕ ವಿಷ್ಣು ಅವರೊಳಗೆ. ರಾತ್ರಿ ಹಗಲು ಕೂಡಿ 28 ಮನುಗಳಾಗ್ತದೆ. ಅಲ್ಲ, ರಾತ್ರಿ ಹೊತ್ತು ಮನುಗಳಿಲ್ಲ. ಯಾರೋ ಒಂದು ಅಸ್ತಿತ್ವ ಬ್ರಹ್ಮದೇವರಿದ್ದಾರೆ. ಮತ್ತೆ ಬ್ರಹ್ಮಲೋಕದಲ್ಲಿ ಕೆಲವರು ಯಾರಿರ್ತಾರೋ ಅವರು ಕೂಡ ಬ್ರಹ್ಮನ ರೀತಿಯಲ್ಲಿ ಅವರು ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ಯಾವುದು ಕೆಳ ಲೋಕಗಳು, ಈ ಸ್ವರ್ಗ ಲೋಕಗಳು, ಇಂದ್ರ ಚಂದ್ರ ಇವರು ಕೂಡ ಯಾರು ಇಲ್ಲ ಆ ಸಮಯದಲ್ಲಿ. ಮತ್ತೆ ನೆಕ್ಸ್ಟ್ ಮನು ಬಂದಾಗ ಹೊಸ ಇಂದ್ರ ಬರ್ತಾರೆ. ಅದು ಪದವಿ, ಅದೊಂದು ಪಟ್ಟ. ಹೊಸ ಇಂದ್ರ ಸೃಷ್ಟಿ ಆಗ್ತಾರೆ, ಹೊಸ ಸಪ್ತರ್ಷಿಗಳು ಬರ್ತಾರೆ, ಹೊಸ ದೇವತೆಗಳ ಒಂದು ಗುಂಪು ಬರುತ್ತೆ. ಅವರು ಅಧಿಕಾರಗಳನ್ನು ವಹಿಸ್ತಾರೆ ಎಲ್ಲ. ಅಲ್ಲ, ಮಹಾಪ್ರಳಯ ಆಗುವಾಗ 28 ಮನುಗಳು ಆಗ್ತವೆ ಅಲ್ವಾ? ಆಗ್ತಾರಲ್ವಾ? ಇಲ್ಲ, ಒಂದು ದಿವಸದಲ್ಲಿ 14 ಮನುವೆ. ಒಂದು ದಿವಸದಲ್ಲಿ ರಾತ್ರಿ ಹೊತ್ತಲ್ಲಿ ಯಾರು ಮನುಗಳು ಯಾರು ಬರೋದಿಲ್ಲ, ಯಾರು ಇಲ್ಲ. ಅಲ್ಲ, ಪ್ರಳಯ ಆಗುವಾಗ, ಪ್ರಳಯ ಆದಾಗ ಅಂದ್ರೆ ಬ್ರಹ್ಮನ ರಾತ್ರಿ ಶುರು ಆದಾಗ, ಆರಂಭ ಆದಾಗ ಅದು ಫುಲ್ ರಾತ್ರಿ ಇರುತ್ತದು. ಆ ರಾತ್ರಿ ಇಡೀ ಏನು ಇಲ್ಲ ಅಲ್ಲಿ. ಯಾವ್ದು ನಮ್ಮ ಭೂಲೋಕ ಇಲ್ಲ, ನಮ್ಮ ಈ ಇಂದ್ರಲೋಕ ಚಂದ್ರಲೋಕ ಯಾವ್ದು ಇಲ್ಲ. ಮಹಾಪ್ರಳಯ ಆಗುವಾಗ ಎಷ್ಟು ಕಲ್ಪಗಳು? ಅಲ್ಲಿ ಪ್ರಳಯಗಳು ಬೇರೆ ಬೇರೆ ಪ್ರಳಯಗಳು ಅಂತ ಹೇಳೋದು. ಒಂದು ಈ ಪ್ರತಿ ಇವಾಗ ನಮ್ಮ ವೈವಸ್ವತ ಮನು ಬರೋ ಮುಂಚೆ ಒಂದು ಪ್ರಳಯ ಆಯ್ತು ಅಂತ ಕೇಳ್ತೇವೆ ನಾವು. ಆಗ ಭಗವಂತ ಮತ್ಸ್ಯಾವತಾರವಾಗಿ ಬಂದು ಅವಾಗ ಅಂತ. ಸೊ ಪ್ರತಿಯೊಂದು ಮನುವಿನ ಸಮಯ ಅಂತ್ಯದಲ್ಲೂ ಕೂಡ ಒಂದು ಅಲ್ಪ ಪ್ರಳಯ ಆಗತ್ತೆ. ಮತ್ತೆ 14 ಮನುಗಳ ನಂತರ ಬ್ರಹ್ಮನು ಮಲಗೋ ಸಮಯದಲ್ಲಿ ದೊಡ್ಡ ಪ್ರಳಯ ಆಗತ್ತೆ. ಆಮೇಲೆ ಬ್ರಹ್ಮದೇವರು ಈ ತರ ಒಂದೊಂದು ದಿವಸ, 2 ದಿವಸ, 4 ದಿವಸ, 1 ತಿಂಗಳು, 1 ವರ್ಷ, 100 ವರ್ಷ ಅವ್ರದ್ದಾದ್ಮೇಲೆ ಮತ್ತೆ ಕೊನೆಯ ಪ್ರಳಯ. ಆಗ ಹೇಳೋದು ಆ ಬ್ರಹ್ಮಾಂಡವೂ ಸೇರಿದಂತೆ ಎಲ್ಲ ಬೇರೆ ಬೇರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಸೇರಿ ಅವೆಲ್ಲವೂ ಕೂಡ ಮಹಾವಿಷ್ಣು ಅವರ ಉಸಿರಾಟದಿಂದ ಅವ್ರ ಒಳಗೆ, ಅದು ದೊಡ್ಡ ಪ್ರಳಯ ಅಂದೆ. ಸೊ 3 ರೀತಿಯ ಪ್ರಳಯ ಅಂತ ಹೇಳ್ಬೋದು. ಒಂದು ಮನುವಿನ ಸಮಯದಲ್ಲಿ ಆಗುವ ಪ್ರಳಯ, ಮನುವಿನ ಅಂತ್ಯದಲ್ಲಿ ಪ್ರತಿಯೊಬ್ಬ ಮನು 14 ಮನುಗಳ ಸಮಯದಲ್ಲೂ ಕೂಡ 13 ಮನುಗಳಾದ್ಮೇಲೆ ಒಂದು ರೀತಿಯ ಪ್ರಳಯ ಆಗುತ್ತೆ. 14ನೇ ಮನು ಬಂದಾಗ ಅದು ಬ್ರಹ್ಮದೇವರು ಮಲಗಬೇಕಾಗ, ಹಾಗಾಗಿ ಅದು ಇನ್ನೂ ದೊಡ್ಡ ಪ್ರಳಯ ಆಗ. ನಂತರ ಈ ರೀತಿಯ ಬ್ರಹ್ಮದೇವರೇ ಅವರ ಜೀವಾವಧಿ ಅಂತ ಹೋಗ, ಅದು ಇನ್ನೂ ದೊಡ್ಡ ಪ್ರಳಯ. ಸೊ ಎಲ್ಲಿದ್ದಾರೆ ಇವತ್ತು ಮನು ಅಂತ ಕೇಳ್ತಾ ಇದ್ದಾರೆ ಜ್ಯೋತಿಶ್ವರಿ ಮಾತಾಜಿ. ವೈವಸ್ವತ ಮನು ಅವರು ಎಲ್ಲಿದ್ದಾರೆ ಅಂತ. ಸೊ ಗೊತ್ತಿಲ್ಲ ಮಾತಾಜಿ, ನೀವು ನೋಡಿ ಕೇಳಿ, ಯಾರಾದ್ರು ಭಕ್ತರು ಗೊತ್ತಿದ್ರೆ ನಾನು ಕೂಡ ಕೇಳ್ತೀನಿ. ಈ ವೈವಸ್ವತ ಮನು ಎಲ್ಲಿದ್ದಾರೆ ಗೊತ್ತಿಲ್ಲ. ಪೂರಿ ಅಲ್ವಾ ಪ್ರಭುಜಿ ಅವರು? ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ವೈವಸ್ವತ ಮನು ನಮ್ಗೆ ಕಾಣುದು ಆಕಾಶ. ಪ್ರಳಯ ಅಂದ್ರೆ ಇವೇನ ಪ್ರಭುಜಿ? ಭೌತಿಕ, ದೈವಿಕ, ಆಧ್ಯಾತ್ಮಿಕ ಪ್ರಳಯ ಅಂತ ಹೇಳ್ತೇವ, ಅವೇನ? ಅದೇ ಪ್ರಳಯ ಅಂದ್ರೆ ಇವಾಗ ನಮ್ಮ ಭೂಲೋಕವು ಪ್ರಳಯ ಆದಾಗ ಇಲ್ಲಿ ಭೂಮಂಡಲ ಏನು ಆ ಭೂಮಿಯೇ ಅದರೊಳಗೆ ಎಲ್ಲಿ ಆ ಗರ್ಭೋದಕ ಸಮುದ್ರ ಒಳಗೆ ಇರ್ಬೋದು. ಇಲ್ಲ ಅಂದ್ರೆ ಆ ಬ್ರಹ್ಮದೇವರ ಇದರಲ್ಲಿ ಏನ್ ಬೆಳೆಯುತ್ತೆ ಇದು ಲೋಟಸ್, ಅದರ ಸ್ಟೆಮ್ ಅಲ್ಲಿ ಅದನ್ನು ನೀರಲ್ಲಿ ತುಂಬುತ್ತೆ ಅಂತ ಹೇಳ್ತಾರೆ. ಈ ಗರ್ಭೋದಕ ವಿಷ್ಣು ಕೆಳಗಿದ್ದಾರೆ. ಅವರ ಒಂದು ಇದರಿಂದ ಅವರ ಬೆವರಿನಿಂದ ಗರ್ಭೋದಕ ಸಮುದ್ರ ಸೃಷ್ಟಿಯಾಗಿದೆ. ಮತ್ತೆ ಅವರ ಒಕ್ಕಳಿನಿಂದ ಬರೋ ಒಂದು ಇದರಲ್ಲಿ ಬ್ರಹ್ಮದೇವರು ಹುಟ್ಟೋದು ಮೇಲೆ ಆ ತಾವರೆ ಇದರಲ್ಲಿ, ಅದ್ರ ಒಳಗೆ ಇದರಲ್ಲೇ ಆ ರೆಂಬೆ, ಅದೇನೇ ರೆಂಬೆನ ಕೊಂಬೆನ ಏನ್ ಹೇಳ್ಬೋದು ಅದನ್ನ ಸ್ಟೆಮ್ಗೆ ನಾವು. ಸೊ ಅದ್ರೊಳಗೆ ಎಲ್ಲ ಲೋಕಗಳಿದೆ ಅಂತ ಹೇಳೋದು. ಕಮಲ ನಾಳ ಗಂಟು, ಕಮಲ ನಾಳದಲ್ಲಿ ಇದು ನಮ್ಮ ಮಧ್ಯದ ಲೋಕ, ಭೂಮಿ ಎಲ್ಲ ಇದೆ ಇಲ್ಲಿ. ಅದರ ಮೇಲೆ ಸ್ವರ್ಗ ಲೋಕಗಳಿದೆ, ಕೆಳಗೆ ಕೆಳಗೆ ಲೋಕಗಳಿದೆ.
ಸೊ ಹೇಳ್ತಾರೆ ಆ ಕೆಳಗಿನಿಂದ ಬರೋ ನೀರು ಅದು ಎಲ್ಲವನ್ನೂ ತುಂಬಿಸುತ್ತೆ ಅಂತ. ಸೊ ತುಂಬಿಸಿ ಇದು ಕೆಳಗೆ ಒಂದೊಂದ್ಸಲ ಕೆಳಗೆ ಹೋಗ್ಬೋದು, ಈ ತರ ಹಿರಣ್ಯಾಕ್ಷ ಇವರೆಲ್ಲ ಅದನ್ನ ಹಾಕಿದ್ರೆ. ಇಲ್ಲಾಂದ್ರೆ ನಮ್ಮ ಇರೋ ಕಡೆ ಇದ್ರೂ ಕೂಡ ಆ ಗರ್ಭೋದಕ ಸಮುದ್ರದಿಂದ ಸಂಪೂರ್ಣ ಅದು ಇದಾಗಿ ಯಾವ ಜೀವಿಗಳು ಬದುಕೋಕ್ ಆಗೋದಿಲ್ಲ ಆಗ. ಯಾವ ಜೀವಿಗಳ ಒಂದು ಚಟುವಟಿಕೆಗಳಿಲ್ಲ ಆಗ. ಕೇವಲ ಎಲ್ಲ ಒಬ್ಬ ಪ್ರಳಯ ಆಗೋ ಸಮಯದಲ್ಲಿ ಜನರಲಿ ಹೇಳೋದು ಅತಿ ಹೆಚ್ಚು ಬಿಸಿಲು ಬರುತ್ತೆ ಅಂತ ಹೇಳ್ತಾರೆ. ಅಂತಾರೆ, ಅದರ ವಿವರಣೆ ಎಲ್ಲ ಇದೆ ಆ ರೀತಿ. ಸೊ ನಂತರ ಅಷ್ಟು ಮಳೆ ಸುರಿಯುತ್ತೆ ಅಂತೆಲ್ಲ ಹೇಳೋದು ಆ ರೀತಿ. ಏನಿವೆ ಈಗ ಆದ್ರೂ ಕೂಡ ಯಾರು ಜೀವಿಗಳಿಲ್ಲ, ಎಲ್ಲ ನಾಶವಾಗಿದೆ. ಮತ್ತೆ ಬ್ರಹ್ಮದೇವರೇ ಅವರು ಬೆಳಿಗ್ಗೆ ಅವರು ಎಚ್ಚರವಾದ್ಮೇಲೆ ಅವರು ಸೃಷ್ಟಿ ಮಾಡ್ಬೇಕು, ಪ್ರತಿ ಆದಿಸದ ಸೃಷ್ಟಿ ಆರಂಭ ಮಾಡ್ತಾರೆ. ಸೊ ಬ್ರಹ್ಮನ ಸೃಷ್ಟಿ ಇದನ್ನೇನ್ ಹೇಳ್ತಾರೆ, ಇದು ವಿಸರ್ಗ ಅಂತ ಹೇಳೋದು. ಇದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಬ್ರಹ್ಮನ ಸೃಷ್ಟಿ. ಪ್ರತಿ ದಿವಸ ಅವರ ಇದ್ರಲ್ಲಿ ಸೃಷ್ಟಿ ಆಗುತ್ತೆ. ಒಂದು ರೀತಿಯ ಸೃಷ್ಟಿ ಅಂದ್ರೆ ಅವ್ರದ್ದು ಇದೆ, ಆಗ್ಲೇ ಈ ಲೋಕಗಳಿರ್ಬೋದು, ಈ ಭೂಲೋಕ ಇದೆಲ್ಲವೂ ಕೂಡ ಇರುತ್ತೆ ಇದು. ಸೊ ಅದನ್ನೇ ಅವರು ಮತ್ತೆ ಉಪಯೋಗಿಸ್ಕೊಂಡು ಮತ್ತೆ ಜೀವಿಗಳನ್ನು ಅಲ್ಲಿ ಅವರು ವಾಸ ಮಾಡೋ ರೀತಿಯಲ್ಲಿ ಅದನ್ನ ಇದು ಮಾಡ್ತಾರೆ ಬ್ರಹ್ಮದೇವರು. ಹರೇ ಕೃಷ್ಣ ಪ್ರಭು. 3 ಕ್ಲೇಶಗಳು ಅಂತ ಹೇಳ್ತೇವಲ್ಲ ಅವೆಲ್ಲ ಪ್ರಭುಜಿ, ಇವು ಪ್ರಳಯ 3 ಕ್ಲೇಶಗಳು ಅಂತ ಹೇಳ್ತೇವಲ್ಲ. ಅಲ್ಲ, ಆ ಕ್ಲೇಶ ಅಂದ್ರೆ ನಮಗೆ ಅನುಭವಿಸುವ ನೋವು, ಅದು ಆ ಕ್ಲೇಶಗಳು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಪ್ರತಿಯೊಂದು ಜೀವಿ ಅನುಭವಿಸದ ನೋವುಗಳು. ಈಗ ಪ್ರಳಯ ಸಮಯದಲ್ಲಿ ನಾವು ಆಲ್ಮೋಸ್ಟ್ ಏನ್ ಹೇಳೋದು, ನಾವು ಒಂದು ನಿದ್ದೆಯಲ್ಲಿದ್ದೇವೆ ಅಂತ ಹೇಳ್ಬೋದು. ನಿದ್ದೆ, ಕನಸು, ಆ ರೀತಿಯಲ್ಲಿ ಇರ್ತೇವೆ. ಏನು ಅನುಭವ ಇಲ್ಲ ಆ ಸಮಯದಲ್ಲಿ ಒಂದು ಸುಮ್ಮನೆ ಒಂದು ಆಕ್ಚುಲಿ ನಾವು ಪ್ರಜ್ಞಾಯುತ ಜೀವಿಗಳಾಗಿ ನಮಗೆ ನಿದ್ದೆ ಕೂಡ ಬೇಕಾಗಿಲ್ಲ, ಅಗತ್ಯ ಇಲ್ಲ. ವೈಕುಂಠ ಜಗತ್ತಿನಲ್ಲಿ ಹೇಳ್ತಾರೆ ಯಾವ ಜೀವಿಗಳು ಆ ರೀತಿ ನಿದ್ದೆಯಲ್ಲೂ ಕೂಡ ಬೇಕಾಗಿಲ್ಲ ಅವ್ರಿಗೆ. ಭಗವಂತನ ಹತ್ರ ಆ ತರ ಒಂದು ಮಾಡಿಸೋದು, ಇನ್ನು ಅವರ ಭಕ್ತಿಯ ಚಟುವಟಿಕೆಗಳನ್ನ ಇನ್ನೂ ಒಂದು ರೀತಿ ವೆರೈಟಿ ಮಾಡೋದಕ್ಕೆ ಮಾಡ್ಬೋದು ಭಗವಂತನಷ್ಟೇ. ಇಲ್ಲಾಂದ್ರೆ ಆಧ್ಯಾತ್ಮಿಕ ಕಿಡಿ ಆಗಿರೋ ನಮಗೆ ಇದು ಅಗತ್ಯ ಇಲ್ಲ. ಆದ್ರೆ ಭಗವಂತನು ಭೌತಿಕ ಜಗತ್ತಿನಲ್ಲಿ ಈ ರೀತಿ ಒಂದು ಇದು ಮಾಡಿರೋದು, ಪ್ರಳಯ ಅಂತ ಮಾಡಿರೋದು. ಈ ರೀತಿ ಮಾಡಿ ಸ್ವಲ್ಪ ಸಮಯದ ನಂತರ ಮತ್ತೆ ನಮಗೊಂದು ಅವಕಾಶ ಕೊಡೋದು ಭಗವಂತ. ಮತ್ತೆ ನಾವು ನಮ್ಮ ಈ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡ್ಕೊಳ್ಬೋದು. ಮತ್ತೆ ಕೊನೆಗೆ ನಾವು ಅರ್ಥ ಮಾಡ್ಕೊಂಡು ಭಗವಂತನ ಆಶ್ರಯ ಪಡೆದು ನಾವು ಭಗವದ್ಧಾಮಕ್ಕೆ ಹೋಗೋ ಇದನ್ನು ಲಾಭ ಪಡಿಬಹುದು. ಅದಕ್ಕೆ ಭಗವಂತ ಮತ್ತೆ ಅವಕಾಶ. ಹರೇ ಕೃಷ್ಣ.